ओम शांति ओम शांति ओम शांति ಓಂ ಶಾಂತಿ. ಇವತ್ತು ಮೇ 2ನೇ ತಾರೀಕು ಭಾನುವಾರ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ 23/12/1987 ಮುರಳಿ. ತಾವು ಈ ಮುರಳಿಯ ವಿಶೇಷತೆ ತಮಗೆ ದಿನಾಂಕ ಹೇಳುವಾಗನೇ ಗೊತ್ತಾಗ್ತದೆ. ಡಿಸೆಂಬರ್ 23 ಆಸ್ಪಾಸ್ ಯಾವ ಹಬ್ಬ ಇದೆ ಹೇಳಿ? ಡಿಸೆಂಬರ್ 23ರ ಆಸ್ಪಾಸ್ ಯಾವ ಹಬ್ಬ ಇದೆ? ಆ ಹಬ್ಬಕ್ಕೆ ಸಂಬಂಧಿಸಿ ಬಾಬಾ ರಹಸ್ಯವನ್ನು ತಿಳಿಸ್ತಾರೆ. ಗೊತ್ತಾಯ್ತಲ್ವಾ? ಕ್ರಿಸ್ಮಸ್. ಹಾಗಾದರೆ ಕ್ರಿಸ್ಮಸ್ಸಿಗೆ ಸಂಬಂಧಿಸಿ ಮುರಳಿ ನುಡಿಸುವಾಗ ಮಧುಬನಕ್ಕೆ ಬಂದಂಥ ಪಾರ್ಟಿ ಎಲ್ಲವರು ಇರ್ಬೋದು? ವಿಶೇಷವಾಗಿ ವಿದೇಶಿಯರ ತಂಡ ಬಾಬನ ಮುಂದೆ ಬಂದಿದ್ದರು. ವಿದೇಶಿಯರ ತಂಡದ ಮುಂದೆ ಬಾಬರವರ ಅವ್ಯಕ್ತ ಮಹಾವಾಕ್ಯದ ಶಿರೋನಾಮೆ मनन शक्ति और मग्न स्थिति. मनन शक्ति और मग्न स्थिति. आज डबल ताजदारी, डबल राज्य अधिकारी बनाने वाले बाप विशेष अपने डबल विदेशी बच्चों से मिलन मनाने आए हैं. बाप दादा देख रहे हैं चारों ओर के डबल विदेशी स्नेही सहयोगी सदा सेवा के उमंग उत्साह से स्नेह और सेवा दोनों में आगे बढ़ते जा रहे हैं. ಅಂದರೆ ಬಾಪ್ ದಾದ ತಿಳಿಸ್ತಿದ್ದಾರೆ, ಇಂದು ಡಬಲ್ ಕಿರೀಟಧಾರಿಗಳು ಡಬಲ್ ರಾಜ್ಯ ಅಧಿಕಾರಿಗಳನ್ನಾಗಿ ಮಾಡುವ ತಂದೆ ವಿಶೇಷವಾಗಿ ತನ್ನ ಡಬಲ್ ವಿದೇಶಿ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಬಾಪ್ತಾದ ನೋಡ್ತಾ ಇದ್ದಾರೆ, 4 ಕಡೆಯ ಡಬಲ್ ವಿದೇಶಿಗಳು ಸ್ನೇಹಿಗಳು ಸಹಯೋಗಿಗಳು ಸದಾ ಸೇವೆಯ ಉಮಂಗ್ ಉತ್ಸಾಹದಿಂದ ಸ್ನೇಹ ಮತ್ತು ಸೇವೆ ಎರಡರಲ್ಲಿಯೂ ಮುಂದುವರಿತಾ ಇರುವಂಥವರು. ಅಂದರೆ ಬಾಬಾ ಸ್ನೇಹಿ ಮತ್ತೆ ಸಹಯೋಗಿ, ಉಮಂಗುತ್ಸಾಹದಿಂದ ಸ್ನೇಹ ಮತ್ತು ಸೇವೆ ಎರಡರಲ್ಲಿ ಮುಂದುವರಿಯುವಂಥವರು. ಇಲ್ಲಿ ಸ್ನೇಹ ಅಂತನ್ನುವಾಗ ಪ್ಯಾರ್, ಸ್ನೇಹ ಅನ್ನುವಾಗ ತಂದೆಯ ನೆನಪು. ಇನ್ನೊಂದು ಸೇವಾ, ಯಾದ್ ಮತ್ತೆ ಸೇವಾ. ಸ್ನೇಹ ಮತ್ತು ಸೇವಾ, ಸ್ನೇಹಿ ಮತ್ತೆ ಸಹಯೋಗಿ. ಹರ್ ಏಕ್ ಕೆ ಮನ್ ಮೇ ಯಹ ಉತ್ಸಾಹ ಹೈ. ಹೇಳಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನು ಉತ್ಸಾಹ ಇದೆ? ಏನು ಉತ್ಸಾಹ ಇದೆ? ಸೇವೆಗೆ ಸಂಬಂಧಪಟ್ಟು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನು ಉತ್ಸಾಹ ಇದೆ? ಹಮೇ बाप दादा की प्रत्यक्षता का झंडा लहराना है. ಇದೆ ಅಲ್ವಾ? ಬಾಪ್ ದಾದರವರ ಪ್ರತ್ಯಕ್ಷತೆಯ ಧ್ವಜವನ್ನ ಹಾರಿಸಬೇಕು. ಇದು ಮನಸ್ಸಿನಲ್ಲಿರುವ उत्साह. हर दिन उत्साह के कारण संगम युग को उत्सव प्रमाण अनुभव करते उड़ते जा रहे हैं. क्योंकि जहाँ हर समय उत्साह है, चाहे बाप दादा से याद द्वारा मिलन मनाने का, चाहे सेवा द्वारा प्रत्यक्ष फल प्राप्त होने के अनुभव के उत्साह में, दोनों उत्साह
ಸಾರದಲ್ಲಿ ಹೇಳುತ್ತಿದ್ದರೆ ಯಾದ್ ಮತ್ತೆ ಸೇವಾ ಇದು ಎರಡರಲ್ಲಿಯೂ ಬಹಳಷ್ಟು ಉತ್ಸಾಹದ ಗಳಿಗೆ, ಪ್ರತಿದಿನ ಉತ್ಸವದ ಅನುಭವವನ್ನ ಮಾಡಿಸ್ತಾ ಇದೆ. ಸಂಗಮ ಯುಗ ಇದು ಉತ್ಸಾಹದ ಯುಗ. ನಮ್ಮ ಉತ್ಸಾಹವೇ ಯಾದಗಾರ್ ರೂಪದಲ್ಲಿ ಉತ್ಸವ. ಪ್ರತಿಯೊಂದು ಬಾಬನ ಮಕ್ಕಳಿಗೂ ಏನು ಉತ್ಸಾಹ? बाप दादा से याद द्वारा मिलन मनाने का उत्साह ಅಂದ್ರೆ ಯಾದ್ ದ್ವಾರ ಮಿಲನ್ ಮನಾನೆ ಕಾ ಉತ್ಸಾಹ. ಇನ್ನೊಂದು ಯಾವುದು? ಸೇವಾ ದ್ವಾರ ಪ್ರತ್ಯಕ್ಷ ಫಲ ಪ್ರಾಪ್ತ ಹೋನೆ ಕೆ ಅನುಭವಕ್ಕೆ ಉತ್ಸಾಹ. ಸೇವೆ ಮಾಡ್ತಾ ಸೇವೆಯ ಮೂಲಕ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಅನುಭವದ ಉತ್ಸಾಹ. ಮೊದಲೇ ಅಂದರೆ ಬಾಬಾ ಏನು ಉತ್ಸಾಹ ಇದೆ ಹೇಳಿ ಸೇವೆಗೆ ಸಂಬಂಧಪಟ್ಟು? ಬಾಪ್ ದಾದಾ ಕಿ ಪ್ರತ್ಯಕ್ಷತಾ ಕಾ ಜಂಡಾ ಲೆಹರಾನ. ಈ ರೀತಿ ಯಾದ್ ಮತ್ತೆ ಸೇವಾ ಇದು ಎರಡು ನಮ್ಮ ಉತ್ಸಾಹವನ್ನ ಹೆಚ್ಚಿಸುವಂತಹ ಗಳಿಗೆ. ಇದು ಪ್ರತಿದಿನ ಉತ್ಸವದ ಅನುಭವ ಮಾಡಿಸ್ತದೆ. ಜಗತ್ತಿನ ಜನ ಉತ್ಸವದ ದಿನ ಉತ್ಸಾಹದ ಅನುಭವ ಮಾಡ್ತಾರೆ ಅಲ್ವಾ? उत्सव के दिन उत्साह का अनुभव करते हैं. ನಾವು ಬ್ರಾಹ್ಮಣಾತ್ಮರು ಹೇಳಿ ಯಾವಾಗ ನಮಗೆ ಉತ್ಸಾಹ? ಸಂಗಮ ಯುಗ ही उत्साह का युग है. हर दिन नया उत्साह उमंग उल्लास स्वतः ही अनुभव होता रहता है. ಹೇಳಿ ಸಂಗಮ ಯುಗದ ಪ್ರತಿ ಕ್ಷಣನೂ ನಮಗೆ ಉತ್ಸಾಹ, ಎಷ್ಟು ಉಮಂಗ್, ಎಷ್ಟು ಉಲ್ಲಾಸ. संगम युग के हर दिन खुशी की खुराक खाते, बाप द्वारा अनेक प्राप्तियों के गुण गाते, डबल लाइट बन सदा उत्साह में नाचते रहते हैं. ಸಾಮಾನ್ಯವಾಗಿ ಉತ್ಸವ ಅಂದ ಕೂಡಲೇ ಅವರು ತಿನ್ನೋದು, ಹಾಡೋದು, ಕುಣಿಯೋದು ಅಲ್ಲೆಲ್ಲ ಉತ್ಸವದಲ್ಲಿ ನೋಡ್ತೀವಿ ನಾವು. ಸಂಗಮ ಯುಗದ ಪ್ರತಿದಿನನೂ ನಮಗೆ ಖುಷಿಗೆ ಕುರಾಕ ಖಾತೆ, ಖುಷಿಯ ಪೌಷ್ಟಿಕತೆಯನ್ನ ತಿಂತಾ ಇರ್ತೀವಿ. ತಂದೆಯ ಮೂಲಕ ಅನೇಕ ಪ್ರಾಪ್ತಿಯ ಗುಣದ ಗಾಯನವನ್ನ ಮಾಡ್ತಾ ಇರ್ತೀವಿ. ಡಬಲ್ ಲೈಟ್ ಆಗಿ उत्साहದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. उत्सव में क्या करते हैं? खाते हैं, गाते हैं, नाचते हैं ಅಲ್ವಾ? ಅಲ್ಲೆಲ್ಲ ಉತ್ಸವದಲ್ಲಿ खाते हैं, गाते हैं, नाचते हैं. आप क्या खाते हो? संगम के हर दिन खुशी की खुराक खाते. क्या गाते हो? बाप द्वारा अनेक प्राप्तियों के गुण गाते हो. कैसे नाचते हो? डबल लाइट बन सदा उत्साह में नाचते रहते हैं. अभी विदेश में विशेष क्रिसमस मनाने की तैयारियां कर रहे हैं. ಹೇಳಿ ವಿದೇಶದಲ್ಲಿ ಎಲ್ಲರೂ ಕ್ರಿಸ್ಮಸ್ ಹಬ್ಬವನ್ನ ಮಾಡಲು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ವಿದೇಶಿಯರದು, ಖಾತೆ ಹಿ ಗಾತೆ ಹಿ ಬಜಾನಾ और नाचना. खाना, गाना, बजाना और नाचना यही करेंगे ना, और मिलन मनाएंगे ना. आप हर दिन क्या करते हो? अमृत वेले से लेकर रात तक यही काम करते हो ना. ನಾವು ಅಮೃತ ವೇಳೆ ಎದ್ದಂದಿನಿಂದ ರಾತ್ರಿವರೆಗೂ ಸಹ ಏನ್ ಮಾಡ್ತಾ ಇರ್ತೀವಿ? ಖಾನ, ಗಾನ, ಬಜಾನ, ನಾಚನ. ಹೇಳಿ ಡ್ಯಾನ್ಸ್ ಮಾಡ್ತಿರೋ ಇಲ್ಲೋ? ನಮ್ಮ ಪಾಲಿಗೆ ಡ್ಯಾನ್ಸ್ ಯಾವುದು? ಸೇವಾ भी करते हो. ಸೇವಾ ಅರ್ಥಾತ್ ಜ್ಞಾನ ಡ್ಯಾನ್ಸ್ करते हो. ಸೇವೆ ಮಾಡೋದಂದ್ರೇನೆ ಜ್ಞಾನ ಡ್ಯಾನ್ಸ್. क्या खाते हो? ಖುಷಿ की खुराक खाते हो. ಡ್ಯಾನ್ಸ್ ಯಾವುದು? ಸೇವಾ भी करते हो ना. ಸೇವಾ ಅರ್ಥಾತ್
ज्ञान डांस करते हो। बाप दादा के गुणों के गीत आत्माओं को सुनाते हो, तो रोज उत्सव मनाते हो ना। कोई दिन ऐसा नहीं जो सच्चे ब्राह्मण यह कार्य न करते हो। ನಮ್ಮ ಜೀವನದಲ್ಲಿ ನಾವು ಸತ್ಯ ಬ್ರಾಹ್ಮಣರಾಗಿ ಈ ಕಾನ ಗಾನ ಭಜಾನ ನಾಚನ ಇಲ್ಲಪ್ಪ ಇವತ್ತು ಏನು ನಾನು ಡ್ಯಾನ್ಸೇ ಮಾಡಿಲ್ಲ ಅನ್ನುವಂಥ ದಿನಗಳೇ ಇಲ್ಲ। ಸಂಗಮ ಯುಗ का हर दिन उत्साह भरे उत्सव का दिन है। ಬಾಬಾ ತಿಳಿಸ್ತಾರೆ, ಸಂಗಮ ಯುಗದ ಪ್ರತಿದಿನನೂ ಉತ್ಸಾಹ ತುಂಬಿದ ಉತ್ಸವದ ದಿನಗಳು। ಅವರೆಲ್ಲ ಲೌಕಿಕ ಜನರು 1-2 दिन मनाते हैं। नाउ सभी ब्राह्मण बच्चों को ऐसे श्रेष्ठ बनाते हैं। ಎಷ್ಟು ಶ್ರೇಷ್ಠ ಮಾಡಿದ್ದಾರೆ ಬಾಬಾ ನಮಗೆ। ಸಂಗಮ ಯುಗದ ಪ್ರತಿದಿನನೂ ನಮಗೆ ಉತ್ಸಾಹ, ಪ್ರತಿದಿನನೂ ಖುಷಿ, ಪ್ರತಿದಿನನೂ ಸೇವಾ, ಪ್ರತಿದಿನನೂ ಬಾಬನ ಪ್ರಾಪ್ತಿಯ ಗುಣದ ಗಾಯನ। ಎಷ್ಟು ಡಬಲ್ ಲೈಟ್, ಎಷ್ಟು ಉತ್ಸಾಹದಲ್ಲಿ ಕುಣಿತಾ ಇದ್ದೀವಿ। ಅಮೃತ ವೇಳೆಯಿಂದ ರಾತ್ರಿ ಮಲಗೋ ತನಕನೂ ಸಹ ಸೇವಾ ಅರ್ಥಾತ್ ಜ್ಞಾನ ಡ್ಯಾನ್ಸ್। ಎಷ್ಟು ಖುಷಿ ಸಂಗಮ ಯುಗ, ಎಷ್ಟು ಶ್ರೇಷ್ಠ। ಆಮೇಲೆ ಗೋಲ್ಡನ್ ಗಿಫ್ಟ್ ದೇತೆ ಬನ್ನಿ। ಕ್ರಿಸ್ಮಸ್ ಅಂದ ಕೂಡಲೇ 1ನೇ ಪಾಯಿಂಟ್ ಹೆಂಗೆ ಎಸ್ಮಿಷನ್ ಮಾಡಿದ್ರು ಬಾಬಾ? ಕಾನ ಗಾನ ಭಜಾನ ನಾಚನ। ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟು 2ನೇ ಮಾತು, ಗೋಲ್ಡನ್ ಗಿಫ್ಟ್ ದೇತೆ हैं बाबा जो सदा के लिए संपन्न सदा भरपूर बन जाते हो। ಬಾಬಾ ನಮಗೆ ಪ್ರತಿನಿತ್ಯ ಕೊಡುವಂಥ ಗೋಲ್ಡನ್ ಗಿಫ್ಟ್ ನೋಡಿ, ಸದಾ ಸಂಪನ್ನ, ಸದಾ ಭರ್ಪೂರಾಗಿದ್ದೀವಿ। ಸಂಪನ್ನ ಮತ್ತು ಸದಾ ಭರ್ಪೂರಾಗುವುದೇ ಗೋಲ್ಡನ್ ಗಿಫ್ಟ್। ಅಲ್ಲಿ ಏನ್ ಮಾಡ್ತಾರೆ? क्रिसमस दिन इंतजार करते हैं ना, क्रिसमस फादर आकर आज गिफ्ट देंगे। वह क्रिसमस फादर को याद करते। और आप ಅಲ್ಲಿ ಕ್ರಿಸ್ಮಸ್ ಫಾದರ್ ಬರ್ತಾನೆ, ಅವನ್ ಗಿಫ್ಟ್ ಕೊಡ್ತಾನೆ, ಶಾಂತಾಕೃಸ ಗಿಫ್ಟ್ ಕೊಡ್ತಾನೆ, ಇಂತಜಾರ ಮಾಡ್ತಾರೆ। ನಮಗೆ ಯಾರಿಲ್ಲಿ? किसमिस जैसा मीठा बनाने वाले बाप को याद करते हो। ಕಿಸ್ಮಿಸ್ ಅಂತಂದ್ರೆ ಒಣ ದ್ರಾಕ್ಷಿ, ಎಷ್ಟು ಟೇಸ್ಟಿ ಅಂತ ರುಚಿಕರವಾದ। ಜೈಸೆ ಮೀಠಾ ಬನಾನೆ ವಾಲೆ, ಆ ದ್ರಾಕ್ಷಿಯಷ್ಟು ಮಧುರರನ್ನಾಗಿ ಮಾಡುವ ತಂದೆಯನ್ನ ನೆನಪು ಮಾಡ್ತೀವಿ। ಅವರು ಕ್ರಿಸ್ಮಸ್ ಫಾದರನ್ನ ನೆನಪು ಮಾಡ್ತಾರೆ, ನಾವು ಕಿಸ್ಮಿಸ್ जैसा मीठा बनाने वाले बाप को याद करते हो। ಏನ್ ಗಿಫ್ಟ್ ಕೊಡ್ತಾರೆ ಬಾಬಾ? ಕ್ರಿಸ್ಮಸ್ ಫಾದರ್ ಚಾಕ್ಲೇಟ್ ಕೊಡ್ತಾನೆ, ಏನೇನೋ ಗಿಫ್ಟ್ ಕೊಡ್ತಾನೆ। ಆದರೆ ಇಲ್ಲಿ इतनी गिफ्ट मिलती है जो 21 जन्म यह गिफ्ट चलती रहती है। 21 ಜನ್ಮದವರೆಗೆ ಬಾಬಾ ಕೊಡುವ ಈ ಗಿಫ್ಟ್ ನಡೀತಾ ಇರ್ತದೆ, ನಮ್ಮ ಜೊತೆಗೇನೇ ಇರ್ತದೆ, ಸದಾ ಸಂಪನ್ನ, ಸದಾ ಭರ್ಪೂರ್। ಅವರು ಕೊಡುವಂಥ ಗಿಫ್ಟ್ ವಿನಾಶಿ ಗಿಫ್ಟ್, ಸ್ವಲ್ಪ ಸಮಯ ತನಕ ನಡೀತದೆ, ಮತ್ತೆ ಸಮಾಪ್ತಿ। ನಮ್ಮ ಹತ್ರ ಇರೋದು ನಮಗೆ ಕೊಟ್ಟಂತಹ ಗಿಫ್ಟ್ ಯಾವುದು? ಯಾರು ಕೊಟ್ಟದ್ದು? ಕಿಸ್ಮಿಸ್ ಜೈಸಾ ಮೀಠಾ ಬನಾನೆ ವಾಲೆ ಬಾಪ, ಅವನು ಕೊಟ್ಟಂತ ಗಿಫ್ಟ್ ಅವಿನಾಶಿ ಗಿಫ್ಟ್। ಅನೇಕ ಜನ್ಮ ಆಪಕ್ಕೆ ಸಾಥ್ रहेगी। ಆಯ್ತಾ? ಮೊದಲನೇ ಪಾಯಿಂಟ್ ಯಾವ್ದಾಯ್ತು? ಖಾನ ಗಾನ ನಾಚನ। 2ನೇ ಪಾಯಿಂಟ್ ಏನಾಯ್ತು? ಕ್ರಿಸ್ಮಸ್ ಫಾದರ್ ಗಿಫ್ಟ್ ಕೊಡ್ತಾನೆ। 3ನೇ ಪಾಯಿಂಟ್ ಏನು? ಕ್ರಿಸ್ಮಸ್ಸಿಗೆ क्रिसमस ट्री को सजाते हैं। बाप दादा इस बेहद के वर्ल्ड ट्री में आप चमकते हुए सितारों को, संगम युगी श्रेष्ठ धरती के सितारों को अविनाशी
लाइट माइट स्वरूप में स्थित होने का अभ्यास कराते हैं. ಬಾಪ್ತಾದ ತಿಳಿಸ್ತಿದ್ದಾರೆ. ಬೇಹದ್ದಿನ ವರ್ಲ್ಡ್ ಟ್ರೀ, ಕಲ್ಪವೃಕ್ಷ, ವಿಶ್ವವೃಕ್ಷ, ಅದರಲ್ಲಿ ನಾವು ಹೊಳೆಯುತ್ತಿರುವಂಥ ನಕ್ಷತ್ರಗಳು. ಸಂಗಮಯುಗಿ ಶ್ರೇಷ್ಠ ಧರಣಿ ನಕ್ಷತ್ರಗಳು ಅವಿನಾಶಿಯಾದ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅನುಭವವನ್ನ ಮಾಡಿಸ್ತದೆ. ಆಯ್ತಾ? ಕ್ರಿಸ್ಮಸ್ ಟ್ರೀ, ನಾವು ಶ್ರೇಷ್ಠ ಧರಣಿ ನಕ್ಷತ್ರಗಳು ಹೊಳಿತಾ ಇದ್ದೀವಿ. ಈ ಮನುಷ್ಯ ವೃಕ್ಷದಲ್ಲಿ ನಾವೆಲ್ಲ ನಕ್ಷತ್ರದಂತೆ ಹೊಳಿತಾ ಇದ್ದೀವಿ. ಅವರು ಕ್ರಿಸ್ಮಸ್ ಟ್ರೀಯನ್ನ ಲೈಟಿಂದ ಡೆಕೋರೇಷನ್ ಮಾಡ್ತಾರೆ. ನಾವು ಧರಣಿ ನಕ್ಷತ್ರಗಳು ಅವಿನಾಶಿ ಲೈಟ್ ಮೈಟ್ ಸ್ವರೂಪದಲ್ಲಿ ನಾವು ಹೊಳಿತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಓ ಲೋಗ್ ಸ್ಟಾರ್ ಕೋ ಮಾನ್ತಿ. ಕ್ರಿಸ್ಮಸ್ಸಿಗೆ ನಕ್ಷತ್ರದ ನಾವೆಲ್ಲ ಗೂಡುದೀಪ ಮಾಡ್ತೀವಲ್ಲ, ಆಕಾಶ ಬುಟ್ಟಿ, ಅವರು ನಕ್ಷತ್ರವನ್ನ ಹಾಕ್ತಾರೆ. ಸ್ಟಾರ್ ಸಜಾತಿ. आप स्टार्स का यादगार स्थूल चमकती हुई लाइट्स के रूप में दिखाते हैं. लाइट से सजाते, फूलों से सजाते, ये किसका यादगार है? रूहानी खुशबूदार फूल ब्राह्मणात्माओं का. नक्षत्र ನಾವೆಲ್ಲ ಧರಣಿಕೆ ಸಿತಾರೆ. ಹೂ ರೂಹಾನಿ ಖುಷಬುದಾರ್ ಫೂಲು ಬ್ರಾಹ್ಮಣಾತ್ಮವಂಕ. ಹೂವಿನಿಂದ ಶೃಂಗಾರ, ನಕ್ಷತ್ರದಿಂದ ಶೃಂಗಾರ, ಎಲ್ಲ ನಾವು ಬ್ರಾಹ್ಮಣ ಆತ್ಮರ ಶೃಂಗಾರ. ये सब उत्सव आप संगमयुगी ब्राह्मणों के उत्साह भरे उत्सव के यादगार. संगमयुग पर कल्प वृक्ष के चमकते हुए सितारे, रूहानी गुलाब, आप ब्राह्मण आत्माएं हो. अपना ही यादगार स्वयं देख रहे हो ना. ಈಗ ಬಾಬಾ ತಿಳಿಸ್ತಾರೆ, ಅವರು ವೃಕ್ಷವನ್ನ ಶೃಂಗಾರ ಮಾಡೋದು, ಕ್ರಿಸ್ಮಸ್ ಟ್ರೀಯನ್ನ ಅದರಲ್ಲಿ ಲೈಟಿನಿಂದ ಡೆಕೋರೇಷನ್ ಮಾಡೋದು, ಹೂವಿನಿಂದ ಅಲಂಕರಿಸುವುದು. ಅದೇ ರೀತಿ ಮನುಕುಲದ ವೃಕ್ಷ ಇದು. ಈ ಮನುಕುಲದ ವೃಕ್ಷದಲ್ಲಿ ನಾವೆಲ್ಲರೂ ಧರಣಿ ನಕ್ಷತ್ರಗಳು. ಆಮೇಲೆ ನಾವು ಬ್ರಾಹ್ಮಣ ಆತ್ಮಗಳೇ ಖುಷಬುದಾರ್ ಹೂಗಳು. ನಮ್ಮ ಯಾದಗಾರ್ ನೋಡಿ ನಮಗೆ ಸಂತೋಷ ಆಗ್ತಾ ಇದೆ ಅಲ್ವಾ? ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ರತ್ನ ಆಗ್ತಾ ಇದ್ದೀವಿ. ಅಂತಿಮ ಜನ್ಮದ ತನಕನೂ ಯಾದಗಾರ್ ನೋಡ್ತಾ ಇದ್ದೀವಿ. ಕಲ್ಪದ ಹಿಂದೆ ನಾವೇನು ಸಂಗಮ ಯುಗದಲ್ಲಿ ಅನುಭವ ಮಾಡಿದ್ದೀವೋ, ದ್ವಾಪರದ ನಂತರ ಯಾದಗಾರ್ ರೂಪ ಈ ಕೊನೆಯ ಜನ್ಮ ತನಕನೂ ನೋಡ್ತಾ ಇದ್ದೀವಿ. ಬಾಬಾ ತಿಳಿಸ್ತಾರೆ, ಸಂಗಮ ಯುಗಕ್ಕೆ रूप का यादगार भिन्न भिन्न रूप से भिन्न भिन्न रीति से दिखाते हैं. संगम युग के रूप का यादगार. दूसरा, भविष्य देव पद का यादगार. देख रहे हैं ना? संगम युगದ ರೂಪದ ಯಾದಗಾರ್, ಬ್ರಾಹ್ಮಣ ರೂಪದ ಯಾದಗಾರ್. ಎರಡನೇದಾಗಿ ಭವಿಷ್ಯದ ದೇವ ಪದವಿಯ ಯಾದಗಾರ್. ना सिर्फ अपने रूप का यादगार, लेकिन आप श्रेष्ठ आत्माओं के श्रेष्ठ कर्मों का भी यादगार. ಬಾಬಾ ತಿಳಿಸ್ತಾರೆ, ಸಂಗಮ ಯುಗದ ಬ್ರಾಹ್ಮಣ ರೂಪದ ಯಾದಗಾರ್, ಭವಿಷ್ಯದ ದೇವ ಪದವಿಯ ಯಾದಗಾರ್. ಮೂರನೇದಾಗಿ ಶ್ರೇಷ್ಠ ಆತ್ಮಗಳ ಶ್ರೇಷ್ಠ ಕರ್ಮದ ಯಾದಗಾರ್. ನಾಲ್ಕನೇದಾಗಿ ಬಾಪ್ और बच्चों के चरित्र का भी यादगार. ಈ ರೀತಿ ಯಾದಗಾರ್ ದೇಖ್ ಸಹಜ ಯಾದ್ ಆ ಜಾತಾ ಹೈ ನಾ. ಯಾದಗಾರನ್ನ ನೋಡುವಾಗ ನಮಗೆ ಸಹಜವಾಗಿ ನೆನಪಿ ಬರ್ತದಲ್ವಾ? ನೀವೇ ವಿಚಾರ ಮಾಡಿ, ವೃಕ್ಷಕ್ಕೆ ಲೈಟಿಂದ ಡೆಕೋರೇಷನ್ ಮಾಡ್ತಾರೆ, ಸಹಜವಾಗಿ ನೆನಪರಂಗಿಲ್ವಾ? ಮನುಕುಲದ ಈ ವೃಕ್ಷದಲ್ಲಿ ನಾವೆಲ್ಲ ಹೊಳೆಯುವಂತಹ ದೀಪಗಳು, ನಾವೆಲ್ಲ ಖುಷಬುದಾರ್ ಆತ್ಮಗಳು, ಬ್ರಾಹ್ಮಣಾತ್ಮಗಳು. ಹರ್ ಕಲ್ಪ ಹಮ್ ಐಸಿ ವಿಶೇಷ ಆತ್ಮಾಯೇ ಬಂತೆ ಹೈ. ಬಾಬಾ ತಿಳಿಸ್ತಾರೆ, ಬನೆ ತೇ ಬನೆ ಹೈ, ಆಗೆ ಬಿ
बनते रहेंगे। बाप दादा ऐसे सदा याद में रहने वाले जिन्हों का यादगार अभी है, ऐसे बच्चों को देख हर्षित हो रहे हैं। ಹಾಗಾದ್ರೆ ಯಾವುದು ಯಾದಗಾರ ಆಗ್ತದೆ? ಯಾದ್ ಮೇ ರಹನೆ ವಾಲೆ, ಅದೇ ಯಾದಗಾರ್. ಅಂತ ಮಕ್ಕಳನ್ನು ನೋಡಿ ಬಾಬನಿಗೆ ಖುಷಿ ಆಗ್ತದೆ. ಯಾದ್ ಮೇ रहने वालों का यह यादगार है, याद का महत्व यादगार देख रहे हो. ತಂದೆಯ ನೆನಪಿನಲ್ಲಿರುವ ಇದು ಯಾದಗಾರ್. ನೆನಪಿನ ಮಹತ್ವತೆಯೇ ಯಾದಗಾರ್. ಯಾವ ಕರ್ಮವನ್ನ ತಂದೆಯ ನೆನಪಿನಿಂದ ಮಾಡ್ತೀವೋ ಅದು ಶ್ರೇಷ್ಠ ಕರ್ಮಂಕ ಯಾದಗಾರ್. ಬಾಬನ ಜೊತೆಗೆ ಮಕ್ಕಳ ಚರಿತ್ರದ ಯಾದಗಾರ್. ಸಂಗಮ ಯುಗದ ಬ್ರಾಹ್ಮಣ ರೂಪದ ಯಾದಗಾರ್. ಸಂಗಮ ಯುಗದ ಬ್ರಾಹ್ಮಣ ರೂಪ ಅಂದರೆ ಬಾಬನ ಜೊತೆಗಿರ್ತೀವಲ್ಲ ನಾವು. ತಂದೆಯ ನೆನಪಿನಲ್ಲಿದ್ದು ಮಾಡುವಂಥದ್ದೇ ಯಾದಗಾರ್. ತಂದೆಯ ನೆನಪಿನ ರೂಪದಲ್ಲಿದ್ದರೆ, ತಂದೆಯ ನೆನಪಿನಲ್ಲಿ ಕೆಲಸ ಮಾಡಿದರೆ ಎಲ್ಲವೂ ಯಾದಗಾರ್. याद का महत्व यादगार. तो डबल विदेशी बच्चों को अपने यादगार देख खुशी होती है ना. बाप दादा को डबल विदेशी बच्चों को देख डबल खुशी होती है. क्यों? डबल ವಿದೇಶಿ ಮಕ್ಕಳು. ಯಾಕೆ ಬಾಬಾ ವಿದೇಶಿಯರಂತಷ್ಟೇ ಅನ್ಬೋದಿತ್ತಲ್ಲ, ಡಬಲ್ ವಿದೇಶಿ ಯಾಕಂದ್ರು? ಉದಾಹರಣೆಗೆ ನಾವೆಲ್ಲರೂ ಸಹ ಸ್ವದೇಶ, ನಮ್ಮ ದೇಶ ಭಾರತದಲ್ಲಿದ್ದೀವಿ. ಬಾಬಾ ಅವತರಣೆನೂ ಭಾರತದಲ್ಲಿ. ಎಲ್ಲ ವಿದೇಶಿಯರು ಭಾರತಕ್ಕೆ ಬಂದಿದ್ದಾರೆ, ಮಧುಬನಕ್ಕೆ ಬಂದಿದ್ದಾರೆ. ಮಧುಬನಕ್ಕೆ ಬಂದಾಗ ಇವರು ವಿದೇಶಿಯರಲ್ವಾ, ಬೇರೆ ದೇಶದಿಂದ ಬಂದವರು. ಎರಡನೇದಾಗಿ ಪರಮಧಾಮನೂ ದೇಶ, ಪರಂಧಾಮನೂ ದೇಶ, ಇಲ್ಲಿನೂ ಬೇರೆ ದೇಶ. ಎಷ್ಟು ದೇಶ ಆಯ್ತು ಅಲ್ಲಿಗೆ? ಡಬಲ್ ವಿದೇಶ. ಬಂದಿರುವಂಥದ್ದು ಎಲ್ಲಿಗೆ? ಭಾರತ ಭೂಮಿಗೆ. ಆದ್ರಿಂದ ಅವರಿಗೆ ಡಬಲ್ ವಿದೇಶಿಯರು ಅಂತ ವಿದೇಶಿಯರಿಗೆ ಬಾಬಾ ತಿಳಿಸ್ತಾರೆ. ಡಬಲ್ ವಿದೇಶಿಯರ ಡಬಲ್ ಖುಷಿ ಹೋತಿ ಹೈ. ನೋಡಿ ನೋಡಿ ಡಬಲ್ ಖುಷಿ ಆಗ್ತದೆ. ವಿದೇಶಿಯರ ಎರಡು ವಿಶೇಷತೆಯನ್ನ ಬಾಬಾ ತಿಳಿಸ್ತಿದ್ದಾರೆ. ಒಂದು, कोने कोने में कल्प पहले वाले बिछड़े हुए खोए हुए बच्चे फिर से मिल गए. ಎಲ್ಲೋ ಮೂಲೆ ಮೂಲೆಯಲ್ಲಿ, ಅಮೆರಿಕೆಯಲ್ಲಿ, ಕೆನಡಾಯಲ್ಲಿ, ಆಫ್ರಿಕೆಯಲ್ಲಿ, ಎಲ್ಲೋ ಮೂಲೆ ಮೂಲೆಯಲ್ಲಿ ಎಲ್ಲ ಅಗಲಿ ಹೋದಂಥ ಮಕ್ಕಳು ಕಳ್ಕೊಂಡಿವಿ. ನಾನು ಬಾಬಾ ತಿಳಿಸ್ತಾರೆ, ಎಲ್ಲ ಮಕ್ಕಳನ್ನ ಕಳ್ಕೊಂಬಿಟ್ಟಿನಿ. ಕೋಯೆ ಹುಯ್ಯೆ ಬಚ್ಚೆ ಎಲ್ಲ ಮೊದಲು ಒಂದೇ ಮನೆಯಲ್ಲಿದ್ದವರು ನಾವು. ಮಕ್ಕಳೆಲ್ಲ ಎಲ್ಲೋ ಮೂಲೆ ಮೂಲೆಯಲ್ಲಿ ಬಿಚ್ಚುಡೆ ಹುಯ್ಯೆ ಕೋಯೆ ಹುಯ್ಯೆ ಬಚ್ಚೆ ಮತ್ತೆ ಪುನಃ ನನಗೆ ಸಿಕ್ಬಿಟ್ಟಿದ್ದಾರೆ. ಕಳೆದು ಹೋದ ವಸ್ತು ಮರಳಿ ಪಡೆದಾಗ ಎಷ್ಟು ಖುಷಿ ಇರ್ತದೆ. ಬಾಪ್ ತೋ ಸಭಿ ಬಚ್ಚೋಂ ಕೋ ದೇಖ ಖುಷಿ ಹೋತೆ. ಅದಕ್ಕೆ ಎಲ್ಲ ಮಕ್ಕಳನ್ನ ನೋಡಿದಾಗ ಬಾಬನಿಗೆ ಬಹಳ ಖುಷಿ. ಭಾರತವಾಸಿಗಳಿರ್ಬೋದು, ವಿದೇಶಿಯರಿರ್ಬೋದು. ಎಷ್ಟು 5,000 ವರ್ಷದಿಂದ ಮಕ್ಕಳನ್ನ ಕಳ್ಕೊಂಡಿನಿ. ಎಲ್ಲೋ ಚೆಲ್ಲಾಪಿಲ್ಲಿಯಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲೋ ನನ್ನ ಮಕ್ಕಳು ಇದ್ದಾರೆ. ಈಗ ಆ ಮಕ್ಕಳು ನನ್ನ ಸಮ್ಮುಖಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಬಾಬನಿಗೆ. ಇದು ಒಂದು. ಎರಡನೇದು ಖುಷಿ ಏನಪ್ಪ? ಡಬಲ್ ವಿದೇಶಿ ಮಕ್ಕಳು ಯಾವುದೋ ಧರ್ಮದಲ್ಲಿದ್ದಾರೆ. ಭಿನ್ನ ಭಿನ್ನ ರೀತಿಯ ರಸಂ ರಿವಾಜಲ್ಲಿದ್ದಾರೆ. ಅವರ ಪದ್ಧತಿ, ಅವರ ಸಿಸ್ಟಮ್, ಉಡುಗೆ ತೊಡುಗೆ, ಧರ್ಮ ಎಲ್ಲ ಭಿನ್ನ ಭಿನ್ನ ಭಿನ್ನತೆಯಲ್ಲಿರೋದ್ರಿಂದ ಆ ಪರದೆಯ ಅಡಿಯಲ್ಲಿ ಅಡಗಿ ಕೂತಿದ್ದಾರೆ. इस पर्दे को सहज समाप्त कर बाप के बन गए. ಆ ಭಿನ್ನ ಭಿನ್ನ
ಧರ್ಮ, ಭಿನ್ನ ಭಿನ್ನ ರೀತಿ ರಸಂ, ಆ ಪರದೆಯನ್ನು ಸರಿಸಿ ಬಾಬನ ಮಗುವಾದರಲ್ಲ. ये पर्दा हटाने की विशेषता, पर्दे के अंदर से भी बाप को जानने की विशेषता डबल विदेशों की है. ಡಬಲ್ ಖುಷಿ. ಅದಕ್ಕೆ ಖುಷಿ. ಒಂದನೇದೇನು, ಎಲ್ಲೋ ಮೂಲೆ ಮೂಲೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದಾರೆ, ಆ ಮಕ್ಕಳನ್ನ ಕಳ್ಕೊಂಡಿನಿ, ಆ ಮಕ್ಕಳು ಮರಳಿ ನನಗೀಗ ಸಿಕ್ಕಿದ್ದಾರೆ. ಅದಕ್ಕೆ ಬಾಬನಿಗೂ ಖುಷಿ, ಮಕ್ಕಳಿಗೂ ಖುಷಿ. बाप तो सभी बच्चों को देख खुश होते. ಎರಡನೇ ಖುಷಿ ಯಾಕೆ? ಈ ವಿದೇಶಿಯರು ಭಿನ್ನ ಭಿನ್ನ ಧರ್ಮ, ಭಿನ್ನ ಭಿನ್ನ ರೀತಿ ರಸಮಿನ ಪರದೆಯ ಅಡಿಯಲ್ಲಿದ್ದಾರೆ. ಅವೆಲ್ಲವನ್ನ ಸರಿಸಿ ಬಾಪಕ್ಕೆ ಬಂಗಯೇ, ತಂದೆಯನ್ನ ತಿಳ್ಕೊಂಡ್ರಲ್ಲ. ಅದಕ್ಕೆ ಬಾಬನಿಗೆ ಬಹಳ ಖುಷಿ. डबल विदेशी बच्चों का निश्चय मत नशा अपना अलौकिक है. बाप दादा आज 4 ಕಡೆ ಡಬಲ್ ವಿದೇಶಿ ಮಕ್ಕಳು ಸದಾ ಉತ್ಸಾಹದಲ್ಲಿರುವುದನ್ನು ನೋಡ್ತಿದ್ದಾರೆ. ಪ್ರತಿದಿನ ಉತ್ಸವನ್ನ ಮಾಡೋದನ್ನು ನೋಡ್ತಿದ್ದಾರೆ. ಪ್ರತಿದಿನ ವರದಾತ ತಂದೆಯ ಮೂಲಕ ವಿಶೇಷ ವರದಾನ, ವಿಶೇಷ ಆಶೀರ್ವಾದವನ್ನ ಪಡೆದು ಡೈಮಂಡ್ ಗಿಫ್ಟ್ ಅನ್ನ ಹೃದಯ ತುಂಬಿ ಬಡೆ ದಿನ के लिए दे रही हैं. सदा उत्सव भरी जीवन भवा, सदा सहज उड़ती कला के अनुभवी ಶ್ರೇಷ್ಠ ಜೀವನ್ ಭವ. ಅಚ್ಚ, ಇಷ್ಟು ಬಾಬಾ ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟು ವಿದೇಶಿಯರನ್ನ ಉದ್ದೇಶಿಸಿ ಹಾಂಗ್ ನೋಡ್ಲಿಕ್ಕೆ ಹೋದರೆ ನಮ್ಮ ಸ್ವದೇಶ ಪರನಾಮ. ನಾವು ಇಲ್ಲಿದ್ವಿ ಅಂದ್ರೆ ನಾವು ವಿದೇಶಿಯರೇ. ಬಾಬಾ ಬರೇ ವಿದೇಶಿಯರಿಗೇನೆ ಅಂತ ಹಂಗಲ್ಲ. ಎಲ್ಲ ಆತ್ಮಜ್ಯೋತಿಗಳ ಮುಂದೆ ಬಾಬನ ಮುರಳಿ ಇರ್ತದೆ. ಆದ್ದರಿಂದ ಬಾಬಾ ವಿಶೇಷವಾಗಿ ನಾವು ಖಾನ ಅಂದ್ರೆ ಏನು, ಗಾನ ಅಂದ್ರೆ ಏನು, ನಾಚನ ಅಂದ್ರೆ ಏನು, ಗೋಲ್ಡನ್ ಗಿಫ್ಟ್ ಅಂದ್ರೆ ಏನು, ಕ್ರಿಸ್ಮಸ್ ಫಾದರ್ ಅಂದ್ರೆ ಯಾರು, ಗಿಫ್ಟ್ ಏನು ಕೊಡ್ತಾರೆ, ಕ್ರಿಸ್ಮಸ್ ಟ್ರೀ, ಸ್ಟಾರನ್ನ ಡೆಕೋರೇಷನ್ ಮಾಡೋದು, ಎಲ್ಲ ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ನೆನಪಿಸಿ ಅದರ ಹಿಂದೆ ಇರುವ ಸತ್ಯ ವಿಚಾರವನ್ನ ಬಾಬಾ ತಿಳಿಸ್ತಾರೆ. ಇದು ತಂದೆಯ ನೆನಪಿನಲ್ಲಿದ್ದುಕೊಂಡು ನಮ್ಮ ರೂಪ, ತಂದೆಯ ನೆನಪಿನಲ್ಲಿದ್ದುಕೊಂಡು ನಾವು ಮಾಡುವ ಕರ್ಮ, ತಂದೆಯ ನೆನಪಿನಲ್ಲಿದ್ದುಕೊಂಡು ನಾವು ಏನು ಮಾಡ್ತೀವೋ ನಮ್ಮ ಚರಿತ್ರ ಎಲ್ಲವೂ ಸಹ ಯಾದ್ಗಾರ್ ಅಂತ ಬಾಬಾ ತಿಳಿಸ್ತಾರೆ. 2 ಪಾಯಿಂಟಿಗೋಸ್ಕರ ಬಾಬನಿಗೆ ಬಹಳ ಖುಷಿ ಆಯಿತು. ಒಂದು, ಅಗಲಿ ಹೋದರು ಮರಳಿ ಸಿಕ್ಕಿದ್ರು. ಎರಡನೇದ್ದು, ಭಿನ್ನ ಭಿನ್ನ ಧರ್ಮ, ಭಿನ್ನ ಭಿನ್ನ ರೀತಿ ರಸಮ್ಮಿನ ಪರದೆಯ ಒಳಗಡೆ ಇದ್ರೂ ಬಾಪಕ್ಕೆ ಬನ್ಗಯೇ ಅಂತ ಬಾಬನಿಗೆ ಈ 2 ಪಾಯಿಂಟಿಗೆ ಬಹಳ ಸಂತೋಷ, ಬಹಳ ಖುಷಿ ಆಗ್ತಾ ಇದೆ. ಈಗ ಬಾಬಾ ಒಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ಮುರಳಿಯನ್ನು ನುಡಿಸ್ತಿದ್ದಾರೆ. ಆಜ್ ಬಾಪ್ ದಾದಾ ವತನ್ ಮೇ 3 ಪ್ರಕಾರದ ಮಕ್ಕಳನ್ನ ನೋಡ್ತಾ ಇದ್ದಾರೆ. 3 ಪ್ರಕಾರ ಕೌನ್ ಸೆ ದೇಖೆ. ಒಂದನೇವರು ವರ್ಣನ್ ಕರ್ನೆ ವಾಲೆ, ಬಾಬಾ ತಿಳಿಸ್ತಾರೆ. ಎರಡನೇವರು ಮನನ್ ಕರ್ನೆ ವಾಲೆ, ಬಾಬಾ ತಿಳಿಸ್ತಾರೆ. ಮೂರನೇವರು ಅನುಭವ ಮೇ ಮಗ್ನ ರಹನೆ ವಾಲೆ. ವರ್ಣನ್, ಮನನ್, ಮಗನ್ 3 ಪ್ರಕಾರದ ಮಕ್ಕಳು ದೇಶ ವಿದೇಶದಲ್ಲಿ ಇರುವುದನ್ನು ನೋಡ್ತಿದ್ದಾರೆ ಬಾಬಾ. ಈಗ ವರ್ಣನ್ ಕರ್ನೆ ವಾಲೆ ಇವರ ಲಕ್ಷಣ ಏನಪ್ಪ? ವರ್ಣನ್ ಕರ್ನೆ ವಾಲೆ ಬ್ರಾಹ್ಮಣ್ ಅನೇಕ ದೇಕೆ, ಬಹಳ ಸಂಖ್ಯೆಯಲ್ಲಿರುವವರು ವರ್ಣನೆ ಮಾಡುವಂಥವ್ರು. नेक्स्ट मनन करने वाले बीच की संख्या में देखे, अनुभव में मग्न रहने वाले उससे भी कम संख्या में देखे. ಮಗ್ನ ಅವಸ್ಥೆಯಲ್ಲಿರುವವರು ಬಹಳ ಕಡಿಮೆ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಂಖ್ಯೆ ಮನನ ಮಾಡುವಂಥವರು, ಅದಕ್ಕಿಂತಲೂ ಜಾಸ್ತಿ ಸಂಖ್ಯೆ ವರ್ಣನೆ ಮಾಡುವಂಥವರು. ಈಗ
ವರ್ಣನ್ ಕರ್ನೆ ವಾಲೆ ಅಂದರೆ ಯಾರು? ವರ್ಣನೆ ಮಾಡೋದು ಬಹಳ ಸಹಜ. 63 ಜನ್ಮದ ಸಂಸ್ಕಾರ ಇದೆ ನಮಗೆ. ಏನ್ ಮಾಡಿದೀವಿ 63 ಜನ್ಮ? ಸುನನ, ವರ್ಣನ್ ಕರ್ನ, ಭಕ್ತಿ ಮಾರ್ಗ ಮೇ ಸುನನ, कीर्तन द्वारा, प्रार्थना द्वारा वर्णन करना, साथ साथ देहाभिमान में आने के कारण व्यर्थ बोलना, ಇವೆಲ್ಲ ಪಕ್ಕೆ ಸಂಸ್ಕಾರ ರಹೇ. ಮಕ್ಕಳ ಹತ್ರ ಇವೆಲ್ಲ ಪಕ್ಕ ಸಂಸ್ಕಾರ ಇದೆ ಅಂತೆ ಬಾಬಾ ತಿಳಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಸುನನ ಕೀರ್ತನೆ, ಇನ್ನೊಂದು ಪ್ರಾರ್ಥನೆ, ವರ್ಣನೆ ಮಾಡೋದು, ಪ್ರಾರ್ಥನೆಯ ಮೂಲಕ ವರ್ಣಿಸುವುದು, ಬಣ್ಣಿಸುವುದು, ಇನ್ನೊಂದು ದೇಹಾಭಿಮಾನದಲ್ಲಿ ಬರುವ ಕಾರಣದಿಂದ ವ್ಯರ್ಥ ಮಾತಾಡೋದು. ಇವು ಸಂಸ್ಕಾರ ಪಕ್ಕಾಗಿಬಿಟ್ಟಿದೆ. ಎಲ್ಲಿ ವ್ಯರ್ಥ ಮಾತಾಡ್ತೀವೋ ಅಲ್ಲಿ ಸಹಜವಾಗಿ ವಿಸ್ತಾರಕ್ಕೆ ಹೋಗ್ತೀವಿ. ಈಗ ಬನ್ನಿ, ಸ್ವಚಿಂತನ್ ಅಂತರ್ಮುಖಿ ಬನಾತಾ, परचिंतन वर्णन करने के विस्तार में लाता. ಸ್ವಚಿಂತನೆ ಅಂತರ್ಮುಖಿ ಮಾಡಿಸ್ತದೆ, ಪರಚಿಂತನೆ ವರ್ಣನೆ ಮಾಡೋದ್ರಲ್ಲಿ ವಿಸ್ತಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಸ್ವಚಿಂತನೆ ಅಂತರ್ಮುಖಿ ಮಾಡ್ತದೆ, ಪರಚಿಂತನೆ विस्तारಕ್ಕೆ ಕರ್ಕೊಂಡು ಹೋಗ್ತದೆ. तो वर्णन करने के संस्कार अनेक जन्मों के होने के कारण ब्राह्मण जीवन में भी अज्ञान से बदल ज्ञान में तो आते हैं ना. ज्ञान को वर्णन करने में जल्दी होशियार हो जाते. ಬಾಬಾ ತಿಳಿಸ್ತಾರೆ, ವರ್ಣನೆ ಮಾಡುವಂಥ ಸಂಸ್ಕಾರ ಅನೇಕ ಜನ್ಮದ್ದಿದೆ. ಭಕ್ತಿ ಮಾರ್ಗದಲ್ಲಿ ಏನಂದ್ರು ಬಾಬಾ? ಕೀರ್ತನೆಯ ಮೂಲಕ ಸುನನ, ಪ್ರಾರ್ಥನೆಯ ಮೂಲಕ ವರ್ಣನ್ ಕರ್ನ, ದೇಹಾಭಿಮಾನದಲ್ಲಿ ಬರುವ ಕಾರಣದಿಂದ ವ್ಯರ್ಥ ಬೋಲ್ನ, ಇವೆಲ್ಲ ಪಕ್ಕ ಸಂಸ್ಕಾರ. ಬ್ರಾಹ್ಮಣ ಜೀವನಕ್ಕೆ ಬಂದ ಮೇಲೆ ಅಜ್ಞಾನ ಹೋಗಿ ಜ್ಞಾನಕ್ಕೆ ಬಂದ್ಬಿಟ್ಟೆವಾ. ಈಗ ಜ್ಞಾನದ ವರ್ಣನೆ ಮಾಡೋದೇ ಮಾಡೋದು. ಜಲ್ದಿ होशियार. वर्णन करने वाले वर्णन करने के समय तक ಖುಷಿ ವ ಶಕ್ತಿ ಅನುಭವ करते हैं. ವರ್ಣನೆ ಮಾಡೋರ ಲಕ್ಷಣ ಏನಪ್ಪ? ಅವರು ವರ್ಣನೆ ಮಾಡುವ ತನಕ ಖುಷಿಯಲ್ಲಿ ಇರ್ತಾರೆ, ವರ್ಣನೆ ಮಾಡುವಾಗ ಶಕ್ತಿ ಅನುಭವ ಮಾಡ್ತಾರೆ. ಆದರೆ ಆ ಖುಷಿ, ಆ ಶಕ್ತಿ ಸದಾಕಾಲ ಕೆ ಲಿಯೆ ನಹಿ. ಬಾಬಾ ತಿಳಿಸ್ತಾರೆ, ಬಾಯಲ್ಲಿ ಜ್ಞಾನದಾತನ ವರ್ಣನೆ ಮಾಡುವ ಕಾರಣದಿಂದ ಶಕ್ತಿ ಮತ್ತೆ ಖುಷಿ ಇರ್ತದೆ. ಜ್ಞಾನದ್ದೇ ವರ್ಣನೆ ಮಾಡ್ತಾ ಇರ್ತಾರೆ, ಶಕ್ತಿನೂ ಇದೆ, ಖುಷಿನೂ ಇದೆ. ಆದರೆ ಯಹ ಜ್ಞಾನ ಕಾ ಪ್ರತ್ಯಕ್ಷ ಫಲ್ ಪ್ರಾಪ್ತ ಹೋ ಜಾತಾ ಹೈ. ಆದರೆ ಶಕ್ತಿಶಾಲಿ ಸ್ವರೂಪ ಸದಾ ಖುಷಿ ಸ್ವರೂಪ ಇರೋದಿಲ್ಲ. ಜ್ಞಾನ ವರ್ಣನೆ ಮಾಡುವಾಗ ಮಾತ್ರ ಶಕ್ತಿ, ಜ್ಞಾನದಾತನ ಜ್ಞಾನವನ್ನ ವರ್ಣನೆ ಮಾಡುವಾಗ ಮಾತ್ರ ಖುಷಿ. ಕೋರ್ಸ್ ಕೊಡೋದಂದ್ರೆ ಖುಷಿ, ಭಾಷಣ ಮಾಡೋದಂದ್ರೆ ಖುಷಿ, ಜ್ಞಾನ ಹೇಳೋದಂದ್ರೆ ಖುಷಿ. ಜ್ಞಾನಕ್ಕೋ ವರ್ಣನ್ ಕರ್ನೆ ಮೇ ಜಲ್ದಿ ಹೋಶಿಯಾರ್. ಆದರೆ ಶಕ್ತಿಶಾಲಿ ಸ್ವರೂಪ ಸದಾ ಖುಷಿ ಸ್ವರೂಪ ಇರೋದಿಲ್ಲ. ಆದರೂ ಪರವಾಗಿಲ್ಲ, ಜ್ಞಾನ ರತ್ನಗಳನ್ನೇ ಮಾತಾಡ್ತಾರಲ್ವಾ, ಡೈರೆಕ್ಟ್ ಭಗವಾನ್ ವಾಚ್. ಆದ್ರಿಂದ ಯಥಾಶಕ್ತಿ ಪ್ರಾಪ್ತಿ ಸ್ವರೂಪರಾಗುತ್ತಾರೆ. ಬನ್ನಿ, ಇಂಥವರು ಬಹಳ ಜಾಸ್ತಿ ಜನ. ಬಾಬನ ಮಕ್ಕಳನ್ನು 3 ರೂಪದಲ್ಲಿ ಡಿವೈಡ್ ಮಾಡಬಹುದು. ಒಂದು, ಜ್ಞಾನದ ವರ್ಣನೆ ಮಾಡುವವರು. ವರ್ಣನ್ ಕರ್ನೆ ವಾಲೋಂ ಕೋ ಭಿ ಸಿರ್ಫ್ ಜ್ಞಾನ್ ಮುಖಕ್ಕೆ ವರ್ಣನ್ ತಕ್ಕ ರಹ ಜಾತ ಅಲ್ವಾ. ವರ್ಣನೆ ಮಾಡುವಂಥವ್ರು ಜ್ಞಾನವನ್ನ ಬಾಯಲ್ಲಿ ವರ್ಣನೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಅದು ಮತ್ತೊಬ್ಬರ ಕಿವಿಗೆ ತಲುಪ್ತದೆ. ಬಾಯಿಂದ ಜ್ಞಾನ ವರ್ಣನೆ ಮಾಡಿದರೆ ಮತ್ತೊಬ್ಬರ ಕಿವಿಯ ತನಕ ತಲುಪ್ತದೆ. ದಿಲ್ ಕಿ ಬಾತ್ ದಿಲ್ ತಕ ಪਹੁಂಚತಾ ಹೈ, ಮುಖಕ್ಕೆ ಬಾತ್ ಕಾನೂನ್ ತಕ ಪਹੁಂಚತಾ ಹೈ ಅಂತ ಹಿಂದೆಮ್ಮೆ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ. ಈಗ ಬನ್ನಿ, ವರ್ಣನ್ ಮಾಡೋರ್ದು ಮುಗೀತು ವಿವರಣೆ. ಎರಡನೇದು मनन करने वाले, सदा जो भी सुनते उनको मनन कर स्वयं भी हर ज्ञान के पॉइंट का स्वरूप बनते.
ಈ ಮನನ ಮಾಡೋರು ಹೇಗಿರ್ತಾರಪ್ಪ? ಅವರು ಜ್ಞಾನವನ್ನು ಕೇಳ್ತಾರೆ, ಅಂತರ್ಮುಖಿ ಆಗ್ತಾರೆ, ಮನನ ಮಾಡ್ತಾರೆ, ಜ್ಞಾನದ ಪಾಯಿಂಟ್ ಸ್ವರೂಪದಲ್ಲೇ ಇರ್ತಾರೆ. ಮನನ ಶಕ್ತಿ ಉಳ್ಳವರು ಗುಣಸ್ವರೂಪರಾಗಿರ್ತಾರೆ. ಮನನ ಶಕ್ತಿಯನ್ನ ಹೊಂದಿದವರು ಶಕ್ತಿ ಸ್ವರೂಪರಾಗಿರ್ತಾರೆ, ಜ್ಞಾನ ಸ್ವರೂಪರಾಗಿರ್ತಾರೆ. ಯಾದ ಸ್ವರೂಪ್ ಸ್ವತಃ ಬನ್ ಜಾತೆ. ಮನನ ಮಾಡೋರು ಪಾಯಿಂಟ್ का स्वरूप, गुण स्वरूप, शक्ति स्वरूप, ज्ञान स्वरूप, याद स्वरूप स्वतः इर्तारे. मनन करना अर्थात बुद्धि द्वारा ज्ञान के भोजन को हजम करना. मनन ಮಾಡೋದಂದ್ರೇನು? ಬಾಬಾ ತಿಳಿಸ್ತಾರೆ, ಬುದ್ಧಿಯ ಮೂಲಕ ಜ್ಞಾನದ ಭೋಜನವನ್ನ ಜೀರ್ಣಿಸಿಕೊಳ್ಳುವುದು. ಮನನ ಮಾಡೋದಂದ್ರೆ ಬಾಬನ ಜ್ಞಾನದ ಭೋಜನ ಜೀರ್ಣ ಮಾಡಿಕೊಳ್ಳೋದು. ಯಾವ ರೀತಿ ಸ್ಥೂಲವಾದ ಭೋಜನ ಒಂದು ವೇಳೆ ಹಜಮ್ ಆಗಿಲ್ಲ, ಜೀರ್ಣ ಆಗಿಲ್ಲ ಅಂದರೆ ಶಕ್ತಿ ನಹಿ ಬಂತಿ, ಶಕ್ತಿಯೇ ಬರಂಗಿಲ್ಲ. ಮುಖಕ್ಕೆ ಸ್ವಾದ ತಕ್ಕ ರಹ ಜಾತ, ಬಾಯಿ ರುಚಿ ಅನ್ನಿಸ್ತದೆ, ಆದರೆ ಜೀರ್ಣ ಆಗಂಗಿಲ್ಲ, ಶಕ್ತಿ ಬರಂಗಿಲ್ಲ. ಅದೇ ರೀತಿ ವರ್ಣನೆ ಮಾಡುವಾಗ, ಜ್ಞಾನವನ್ನು ವರ್ಣನೆ ಮಾಡುವಾಗ ಮುಖದ ವರ್ಣನೆ ಕಿವಿಗೆ ತಲುಪಿ ಒಳ್ಳೆಯ ಆನಂದ ಅನ್ನಿಸ್ತದೆ, ಆದರೆ ಧಾರಣೆ ಆಗೋದಿಲ್ಲ. ಮನನ ಮಾಡುವವರು ವರ್ಣನೆ ಮಾಡುವ ಜೊತೆಗೆ ಅವರ ಜೀವನದಲ್ಲಿ ಜೀರ್ಣ ಆಗ್ತದೆ ಆ ಜ್ಞಾನ. ಆವಾಗ ಬುದ್ಧಿಯ ಮೂಲಕ ಮನನ ಮಾಡ್ತೀವಲ್ವಾ, ಬುದ್ಧಿ ದ್ವಾರ ಮನನ ಶಕ್ತಿ ದ್ವಾರ ಧಾರಣೆ ಮಾಡುವ ಕಾರಣದಿಂದ ಶಕ್ತಿಶಾಲಿ ಬಂಜಾತೆ. ಬುದ್ಧಿಯಿಂದ ಮನನ ಮಾಡೋದು, ಬುದ್ಧಿಯಿಂದ ಧಾರಣೆ ಆಗ್ತದೆ. ಆವಾಗ ವರ್ಣನೆ ಮಾಡೋದು ಬಾಯಿಂದ, ಮನನ ಮಾಡೋದು ಬುದ್ಧಿಯಿಂದ. ಬಾಯಿಂದ ವರ್ಣನೆ ಮಾಡಿದ ಜ್ಞಾನ ಬುದ್ಧಿಯ ತನಕ ತಲುಪ್ತಂದ್ರೆ ಬುದ್ಧಿಯಲ್ಲಿ ಧಾರಣೆ ಆಗ್ತದೆ, ಜೀರ್ಣ ಆಗ್ತದೆ, ಶಕ್ತಿಶಾಲಿ ಆಗ್ತೀವಿ. ಈಗ ಉದಾಹರಣೆಗೆ ಒಂದು ಬುಟ್ಟಿ ಹಣ್ಣು ಬಗ 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 ತಿಂದ್ಬಿಟ್ಟೆ, ತಿಂದ ಕೂಡಲೇ ಶಕ್ತಿ ಬರಂಗಿಲ್ಲ. ಅದು ಜೀರ್ಣ ಆದಾಗ ಶಕ್ತಿಯ ರೂಪವನ್ನ ತಾಳ್ತದೆ. ಅದೇ ರೀತಿ ವರ್ಣನೆ ಮಾಡಿದಂಥ ಜ್ಞಾನವನ್ನ ಕಿವಿ ಕೇಳ್ತಪ್ಪ ಅಂದ ಕೂಡಲೇ ನಾವು ಶಕ್ತಿ ಸ್ವರೂಪ ತಾಳೋದಿಲ್ಲ. ಜ್ಞಾನವನ್ನ ಅಂತರ್ಮುಖಿಯಾಗಿ ಒಳಗಡೆ ಮನನ ಚಿಂತನೆ ನಡೆದಾಗ ಆ ಜ್ಞಾನ ಜೀರ್ಣ ಆಗ್ತದೆ, ಶಕ್ತಿಶಾಲಿ ಆಗ್ಬಿಡ್ತೀವಿ. ಮನನ ಶಕ್ತಿ ವಾಲೆ ಹೇಳಿ, ಈಗ ಮನನ ಶಕ್ತಿಯವರು ಹೆಂಗಿರ್ತಾರೆ ಹಂಗಾದ್ರೆ? ವರ್ಣನೆ ಮಾಡೋರು ಹೆಂಗಿರ್ತಾರೆ? ವರ್ಣನೆ ಮಾಡೋರ್ದು ಬಾಯಿಂದ ಹೊರ ಬರ್ತಾ ಇರ್ತದೆ, ಮತ್ತೊಬ್ಬರ ಕಿವಿಗೆ ತಲುಪ್ತದೆ. ಅವರದ್ದು ಸದಾಕಾಲದ ಖುಷಿ, ಸದಾಕಾಲದ ಶಕ್ತಿ ಅನುಭವ ಮಾಡುವುದಿಲ್ಲ. ಮತ್ತೆ ಜ್ಞಾನವನ್ನ ವರ್ಣನೆ ಮಾಡಲಿಕ್ಕೆ ಹುಷಿಯಾರು. ಆದರೆ ಸ್ವಚಿಂತನೆ ಮಾಡಿದರೆ, ಮನನ ಮಾಡಿದರೆ ಅದು ನಮ್ಮನ್ನ ಅಂತರ್ಮುಖಿ ಮಾಡ್ತದೆ. ವರ್ಣನೆ ನಮ್ಮನ್ನ ವಿಸ್ತಾರಕ್ಕೆ ಕರ್ಕೊಂಡು ಹೋಗ್ತದೆ, ಸ್ವಚಿಂತನೆ ನಮ್ಮನ್ನ ಅಂತರ್ಮುಖಿ ಮಾಡ್ತದೆ. ಆ ಮನನದಲ್ಲಿ ಬುದ್ಧಿಗೆ ವಿಶೇಷವಾದ ಕೆಲಸ, ಜ್ಞಾನ ಧಾರಣೆ ಆಗ್ತದೆ ಮನನ ಮಾಡೋದ್ರಿಂದ. ಆವಾಗ ಶಕ್ತಿಶಾಲಿ ಆಗ್ತೀವಿ. ಮನನ ಶಕ್ತಿ ಇದ್ದವರು ಎಲ್ಲ ಮಾತುಗಳಲ್ಲಿಯೂ ಶಕ್ತಿಶಾಲಿ ಆತ್ಮಗಳು ಅಂತ ಬಾಬಾ ತಿಳಿಸ್ತಾರೆ. ಮನನ್ ಕರ್ನೆ ವಾಲೆ ಸದಾ ಸ್ವಚಿಂತನೆಯಲ್ಲಿ ಬ್ಯುಸಿ ಇರುವ ಕಾರಣದಿಂದ ಮಾಯೆಯ ಅನೇಕ ವಿಘ್ನಗಳಿಂದ ಸಹಜವಾಗಿ ಮುಕ್ತರಾಗಿರುತ್ತಾರೆ. ಬರ್ಕೊಂಡ್ರ? ನಾವು ಒಂದೊಂದೇ ಸ್ಟೆಪ್ ಮೇಲೆ ಇರ್ತಾ ಹೋಗ್ಬೇಕು. ಬರೇ ವರ್ಣನೆ ಮಾಡುವ ಲೆವೆಲಲ್ಲಿ ಅದೇ ಮೆಟ್ಲಲ್ಲಿ ನಿಂತು ಬಿಡೋದಲ್ಲ. ಮುಂದಿನ ಮೆಟ್ಲು ಯಾವುದು? ಮನನ ಮಾಡೋದಂತಂದ್ರೆ ಅಂತರ್ಮುಖಿ ಆಗೋದು. ಮನನ ಮಾಡೋದಂದ್ರೆ ಸ್ವಚಿಂತನೆಯಲ್ಲಿ ಬರೋದು. ಮನನ ಮಾಡೋದಂತಂದ್ರೆ ಜ್ಞಾನವನ್ನ ಜೀರ್ಣ ಮಾಡ್ಕೊಂಡಂತೆ
ಮನನ ಮಾಡೋದಂತಂದ್ರೆ ಬುದ್ಧಿಯಲ್ಲಿ ಧಾರಣೆಯಾಗುವ ಕಾರಣದಿಂದ ಶಕ್ತಿಶಾಲಿ ಆಗ್ತೀವಿ. ಮನನ ಮಾಡೋದ್ರಿಂದ ಬ್ಯುಸಿ ಇರ್ತೀವಿ. ಸ್ವಚಿಂತನೆಯಲ್ಲಿ ಬ್ಯುಸಿ ಇರುವ ಕಾರಣದಿಂದ ಮಾಯೆಯ ಅನೇಕ ವಿಘ್ನಗಳಿಂದ ನಮಗೆ ಮುಕ್ತಿ ಸಿಗ್ತದೆ. ಸದಾ ಬುದ್ಧಿ ಬ್ಯುಸಿಯಾಗಿರ್ತದೆ. ನಾವು ಬ್ಯುಸಿಯಾಗಿರುವುದನ್ನು ನೋಡಿ ಮಾಯೆ ದೂರ ಹೋಗ್ಬಿಡ್ತದೆ. ಇನ್ನೊಂದು ಮಾತು, मनन करने से शक्तिशाली बनने के कारण ಸ್ವಸ್ಥಿತಿ कोई भी ಪರಿಸ್ಥಿತಿ में हार नहीं खिला सकती. ಬಾಬಾ ತಿಳಿಸ್ತಾರೆ, ಮನನ ಮಾಡೋದ್ರಿಂದ ನಾವು ಶಕ್ತಿಶಾಲಿಯಾಗಿರ್ತೀವಿ. ಸ್ವಸ್ಥಿತಿ ಬಹಳ ಪವರ್ಫುಲ್ ಇರ್ತದೆ. ಆವಾಗ ಪರಿಸ್ಥಿತಿಯಲ್ಲಿ ಸೋಲನ್ನು ತಿನ್ನೋದಿಲ್ಲ. ಮನನ ಶಕ್ತಿ ಉಳ್ಳವರು ಅಂತರ್ಮುಖಿಯಾಗಿ ಸದಾ ಸುಖದಲ್ಲಿರ್ತಾರೆ. ಬಾಬಾ ತಿಳಿಸ್ತಾರೆ, ಸಮಯ ಪ್ರಮಾಣ ಶಕ್ತಿಯನ್ನ ಕಾರ್ಯದಲ್ಲಿ ತೊಡಗಿಸುವುದರಿಂದ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಮಾಯೆಗೆ ಮುಕ್ತಿ. ಶಕ್ತಿ ಇದ್ದಲ್ಲಿ ಮಾಯೆಗೆ ಮುಕ್ತಿ. ಮನನ ಮಾಡೋದ್ರಿಂದ ಬಾಬಾ ಕೊಟ್ಟ ಜ್ಞಾನ ಹಜಮಾಗ್ತದೆ, ಶಕ್ತಿ ರೂಪವನ್ನ ತಾಳ್ತದೆ. ನಾವು ಶಕ್ತಿಶಾಲಿ ಆಗ್ತೀವಿ. ಶಕ್ತಿಶಾಲಿ ಆದ ಕೂಡಲೇ ಸ್ವಸ್ಥಿತಿ ಶಕ್ತಿಶಾಲಿ ಆಯಿತು, ಪರಿಸ್ಥಿತಿ ಹೋಯ್ತು. ಮನನ ಶಕ್ತಿಯಿಂದ ಅಂತರ್ಮುಖಿಯಾಗಿರ್ತೀವಿ, ಒಳಗೊಳಗೇನೆ ಸದಾ ಸುಖದಲ್ಲಿರ್ತೀವಿ. ಬಹಳಷ್ಟು ಶಕ್ತಿಶಾಲಿಯಾಗಿರೋದ್ರಿಂದ ಅಲ್ಲಿ ಮಾಯೆಗೆ ಮುಕ್ತಿ ಸಿಗ್ತದೆ. ಯಾಕೆಂದ್ರೆ ಮನನ ಮಾಡೋದ್ರಿಂದ ನಮ್ಮ ಬುದ್ಧಿ ಬ್ಯುಸಿ ಇರ್ತದೆ. ಬ್ಯುಸಿ ಇದ್ದವರನ್ನ ನೋಡಿ ಮಾಯೆ ಕಿನಾರ कर लेती है. ಬಾಬಾ ತಿಳಿಸ್ತಾರೆ, तो ऐसे बच्चे ವಿಜಯಿ ಆತ್ಮಾओं की लिस्ट में आते हैं. ಮೊದಲನೇವರಂತೂ ಬಹಳ ಸಂಖ್ಯೆಯಲ್ಲಿದ್ದರು. ಯಾರು? ವರ್ಣನೆ ಮಾಡುವವರು. ಈಗ ಎರಡನೇ ವರ್ಗದವರು ಯಾರು? ಮನನ ಮಾಡುವವರು, ಶಕ್ತಿಶಾಲಿ ಆತ್ಮಗಳು. ಮಾಯೆಗೆ ಮುಕ್ತಿಯನ್ನ ಕೊಟ್ಟವರು, ಬುದ್ಧಿ ಬಿಸಿ ಇಟ್ಕೊಂಡವರು, ಸ್ವಸ್ಥಿತಿಯಲ್ಲಿರುವವರು, ಅಂತರ್ಮುಖಿಯಾಗಿ ಸದಾ ಸುಖದಲ್ಲಿರುವವರು, ಬಾಬನ ಜ್ಞಾನ ರತ್ನಗಳನ್ನ ಜೀರ್ಣ ಮಾಡಿಕೊಂಡವರು, ತಮ್ಮ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿದವರು. ಅವರ ಮುಂದೆ ಮಾಯೆನೂ ನಿಲ್ಲಂಗಿಲ್ಲ, ಅವರ ಮುಂದೆ ಪರಿಸ್ಥಿತಿನೂ ನಿಲ್ಲಂಗಿಲ್ಲ. ಮಾಯೆಗೂ ಮುಕ್ತಿ, ಸದಾ ಕಾಲಕ್ಕೂ ಅವರು ವಿಜಯಿ ಆತ್ಮಗಳು. ಹಾಗಾದ್ರೆ ಇವ್ರಿಗಿಂತಲೂ ಮೇಲ್ಪಟ್ಟು ಇನ್ನೂ ಇದ್ದಾರಾ? ಹೌದು, ಮೂರನೇ ವರ್ಗದವರು ಇವರಿಗಿಂತಲೂ ಮೇಲ್ಮಟ್ಟದವರು. ಕೆಳಗಿನ ಮಟ್ಟದವರು ವರ್ಣನೆ ಮಾಡೋರು, ಅದಕ್ಕಿಂತ ಮೇಲ್ಮಟ್ಟದವರು ಮನನ ಮಾಡೋರು, ಅದಕ್ಕಿಂತ ಎತ್ತರ ಮಟ್ಟದಲ್ಲಿರೋರು ಯಾರಪ್ಪ? ಸರ್ವ ಅನುಭವಮೇ ಮಗನ್ ರಹನೆ ವಾಲೆ. ಬಾಬಾ ತಿಳಿಸ್ತಾರೆ, ಎಲ್ಲ ಅನುಭವದಲ್ಲಿ ಮಗ್ನ ಇರುವಂಥವರು. मनन करना ಅದು ಸೆಕೆಂಡ್ ಸ್ಟೇಜ್. मनन करते हुए मग्न रहना यह फर्स्ट स्टेज. मगन रहने वाले स्वतः ही निर्विघ्न तो रहते हैं, उससे भी ऊंच विघ्न विनाशक स्थिति रहती है. ಬಾಬಾ ತಿಳಿಸ್ತಾರೆ, ಮಗ್ನಾವಸ್ಥೆಯಲ್ಲಿರೋರು ನಿರ್ವಿಘ್ನರು, ಮಗ್ನಾವಸ್ಥೆಯಲ್ಲಿರುವವರು ವಿಘ್ನ ವಿನಾಶಕ ಸ್ಥಿತಿಯಲ್ಲಿರುವವರು. ಮಗ್ನಾವಸ್ಥೆಯಲ್ಲಿರುವವರು ಸ್ವಯಂ ನಿರ್ವಿಘ್ನರಾಗಿ ಅನ್ಯರನ್ನು ವಿಘ್ನ ವಿನಾಶಕರನ್ನಾಗಿ ಮಾಡುವ ಸಹಯೋಗಿಗಳು. ಅನುಭವ ಎಲ್ಲಕ್ಕಿಂತ ದೊಡ್ಡ ಅಥಾರಿಟಿ ಅದು. ಅನುಭವಕ್ಕೆ ಅಥಾರಿಟಿ से बाप समान मास्टर ऑलमाइटी अथॉरिटी की स्थिति का अनुभव करते हैं. ಯಾರು? ಮಗ್ನಾವಸ್ಥೆಯಲ್ಲಿರೋರು. ಅವ್ರ ಹತ್ರ ಅನುಭವದ ಅಥಾರಿಟಿ ಇದೆ. ತಂದೆಯ ಸಮಾನ ಮಾಸ್ಟರ್ ऑलमाइटी अथॉरिटी स्थिति. मग्नावस्थेलिरोರು अपने अनुभव के आधार से औरों को निर्विघ्न बनाने के एग्जाम्पल बनते हैं. ಮಗ್ನಾವಸ್ಥೆಯಲ್ಲಿರೋರು ತಮ್ಮ ಅನುಭವದ ಆಧಾರದಿಂದ ಅನ್ಯರನ್ನೂ ಸಹ ನಿರ್ವಿಘ್ನರನ್ನಾಗಿ ಮಾಡುವ ಎಕ್ಸಾಂಪಲ್ ಆಗಿರ್ತಾರೆ. ಯಾಕೆ? ಕಮಜೋರ್ ಆತ್ಮಾಯೇ उन्हों के अनुभव को देख स्वयं भी हिम्मत रखती है, उत्साह में आती है. ಬಾಬಾ ತಿಳಿಸ್ತಾರೆ, ದುರ್ಬಲ ಆತ್ಮಗಳು ಆ ಮಗ್ನಾವಸ್ಥೆಯಲ್ಲಿರುವ ಆತ್ಮಗಳನ್ನು ನೋಡಿ
ಹಿಮ್ಮತ್ ಬರ್ತದೆ, ಅವರಿಗೆ ಉತ್ಸಾಹ ಬರ್ತದೆ. हम भी ऐसे बन सकते हैं ಅಂತ विश्वास बರ್ತದೆ. मगन रहने वाले आत्माएं बाप समान होने के कारण स्वतः ही बेहद के वैराग्य वृत्ति वाली, बेहद के सेवादारी, बेहद के प्राप्ति के नशे में रहने वाले सहज बन जाते हैं. ಮಗ್ನಾವಸ್ಥೆಯಲ್ಲಿರುವವರು ತಂದೆಯ ಸಮಾನ ಇರುವ ಕಾರಣದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರ್ತಾರೆ. ಬಾಬಾ ತಿಳಿಸ್ತಾರೆ, ಮಗ್ನಾವಸ್ಥೆಯಲ್ಲಿರುವವರು ಬೇಹದ್ದಿನ ಸೇವಾದಾರಿಗಳು, ಬೇಹದ್ದಿನ ಪ್ರಾಪ್ತಿಯ ನಶೆಯಲ್ಲಿರುವವರು. ಮಗ್ನಾವಸ್ಥೆಯಲ್ಲಿರುವವರು ಕರ್ಮಾತೀತರು, ಮಗ್ನಾವಸ್ಥೆಯಲ್ಲಿರುವವರು ಕರ್ಮ ಬಂಧನದಿಂದ ನ್ಯಾರ ಇರುವವರು. ಮಗ್ನಾವಸ್ಥೆಯಲ್ಲಿರುವವರು ಸದಾ ಬಾಪಕ್ಕೆ ಪ್ಯಾರಿ ಹೈ. मग्न आत्मा तृप्त आत्मा है, मग्न आत्मा संतुष्ट आत्मा है, मग्न आत्मा संपन्न आत्मा है, मग्न आत्मा ಸಂಪೂರ್ಣತೆಯ ಅತಿ ಸಮೀಪ ಆತ್ಮರು. ಎಷ್ಟು ಪಾಯಿಂಟ್ ಆಯಿತು? ಮಗ್ನ ಇರುವವರು ಅನುಭವದ ಅಥಾರಿಟಿಯ ಕಾರಣದಿಂದ ಸಹಜ ಯೋಗಿಗಳು, ಸ್ವತಃ ಯೋಗಿಗಳು, ಶ್ರೇಷ್ಠ ಜೀವನದಲ್ಲಿದ್ದು ನ್ಯಾರ ಮತ್ತು ಪ್ಯಾರ ಜೀವನದ ಅನುಭವ ಮಾಡುವಂಥವರು. ಇದಿಷ್ಟು ಮಗ್ನಾವಸ್ಥೆಯಲ್ಲಿರುವವರ ಲಕ್ಷಣಗಳು. ಯಾವ್ದ್ಯಾವ್ದು ಹೇಳಿ? ಸರ್ವ ಅನುಭವಗಳಲ್ಲಿ ಮಗ್ನ, ಸದಾ ಕಾಲಕ್ಕೂ ಸ್ವತಃ ನಿರ್ವಿಘ್ನ, ವಿಘ್ನ ವಿನಾಶಕ ಸ್ಥಿತಿ. ಮಗ್ನದಲ್ಲಿರುವವರು ವಿಘ್ನ ವಿನಾಶಕ ಆಗಿ ಅನ್ಯರಿಗೆ ಸಹಯೋಗಿಯಾಗಿರ್ತಾರೆ. ಅನುಭವದ ಅಥಾರಿಟಿಯಲ್ಲಿ ತಂದೆಯ ಸಮಾನಾಗಿರ್ತಾರೆ. ನಿರ್ವಿಘ್ನತೆಯ ಎಕ್ಸಾಂಪಲ್ ಆಗಿರ್ತಾರೆ. ಮಗ್ನಾವಸ್ಥೆಯಲ್ಲಿರುವವರು ತಂದೆಯ ಸಮಾನ ಇರುವ ಕಾರಣದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಗಳು, ಬೇಹದ್ದಿನ ಸೇವಾದಾರಿಗಳು, ಬೇಹದ್ದಿನ ಪ್ರಾಪ್ತಿಯ ನಶೆಯಲ್ಲಿದ್ದು ಸಹಜವಾಗಿರುವಂಥವರು. ಮಗ್ನಾವಸ್ಥೆಯಲ್ಲಿರುವವರು ಸದಾ ಕರ್ಮಾತೀತರು, ಮಗ್ನಾವಸ್ಥೆಯಲ್ಲಿರುವವರು ಕರ್ಮ ಬಂಧನದಿಂದ ನ್ಯಾರ, ಸದಾ ಬಾಪಕ್ಕೆ ಪ್ಯಾರಿ. ಮಗ್ನಾವಸ್ಥೆಯಲ್ಲಿರೋರು ಸದಾ ತೃಪ್ತ ಆತ್ಮರು. ಬಾಬಾ ತಿಳಿಸ್ತಾರೆ, ಮಗ್ನಾವಸ್ಥೆಯಲ್ಲಿರೋರು ಸಂತುಷ್ಟಾತ್ಮಗಳು, ಸಂಪನ್ನ ಆತ್ಮರು, ಸಂಪೂರ್ಣತೆಯ ಅತಿ ಸಮೀಪ ಆತ್ಮರು, ಅನುಭವದ ಅಥಾರಿಟಿಯ ಕಾರಣದಿಂದ ಸಹಜ ಯೋಗಿಗಳು. ಮಗ್ನಾವಸ್ಥೆಯಲ್ಲಿರೋರು ಸ್ವತಃ ಯೋಗಿಗಳು. ಅಂತಹ ಶ್ರೇಷ್ಠ ಜೀವನ, ನ್ಯಾರಿ ಪ್ಯಾರಿ ಜೀವನದ ಅನುಭವವುಳ್ಳವರು. ಅವರ ಬಾಯಿಂದ ಅನುಭವದ ಮಾತು ಬರುವ ಕಾರಣದಿಂದ ದಿಲ್ ಮೇ ಸಮಾ ಜಾತೆ. ವರ್ಣನ್ ಕರ್ನೆ ವಾಲೆ ಕೆ ಬೋಲ್ ದಿಮಾಗ್ ತಕ ಬೈಠತೆ. ವರ್ಣನೆ ಮಾಡಿದರೆ ಅನ್ಯರ ದಿಮಾಗ್ ತನಕ ತಲುಪ್ತದೆ. ಆದರೆ ಮಗ್ನಾವಸ್ಥೆಯಲ್ಲಿದ್ದು ತೃಪ್ತಾತ್ಮರಾಗಿ, ಸಂತುಷ್ಟಾತ್ಮರಾಗಿ, ಸಂಪನ್ನಾತ್ಮರಾಗಿ, ಸಂಪೂರ್ಣತೆಯ ಸಮೀಪ ರತ್ನಗಳು, ಸಹಜ ಯೋಗಿಗಳು, ಸ್ವತಃ ಯೋಗಿಗಳು, ಶ್ರೇಷ್ಠ ಜೀವನ, ನ್ಯಾರಿಪಾರಿ ಜೀವನ, ಕರ್ಮಾತೀತರು, ಕರ್ಮಬಂಧನದಿಂದ ನ್ಯಾರ, ಬೇಹದ್ದಿನ ಪ್ರಾಪ್ತಿಯ ನಶೆಯಲ್ಲಿರುವವರು. ನೋಡಿ, ಇಂಥವರ ವೈಬ್ರೇಷನ್ ಮತ್ತೊಬ್ಬರ ಮೇಲೆ ಹೆಂಗೆ ಬೀಳ್ಬೋದು? ದಿಲ್ ಮೇ ಸಮಾ ಜಾತೆ. ಇಂಥವರು ಮತ್ತೊಬ್ಬರ, ಅವರ ಮಾತು, ಆ ಜ್ಞಾನ ರತ್ನಗಳು ಮತ್ತೊಬ್ಬರ ದಿಲ್ಲಲ್ಲಿ ಸೇರ್ಕೊಂಡ್ಬಿಡ್ತದೆ. ವರ್ಣನೆ ಮಾಡುವಂಥವರ ಮಾತು ದಿಮಾಗಿನಲ್ಲಿ ಕೂತ್ಕೊಳ್ತದೆ ಅಷ್ಟೇ. तो समझा फर्स्ट स्टेज क्या है? मनन करने वाले भी विजयी है, सहज और सदा में अंतर है. मगन रहने वाले सदा बाप की याद में समाये हुए होते हैं. तो अनुभव का बढ़ावो. बाबा ತಿಳಿಸ್ತಾರೆ, पहले वर्णन से मनन में आओ. बाबा ತಿಳಿಸ್ತಿದ್ದಾರೆ, मनन शक्ति मग्न स्थिति को ಸಹಜ ಪ್ರಾಪ್ತ ಕರಾ ಲೇತಿ ಹೈ. ವರ್ಣನೆ ಮಾಡುವವರೆಲ್ಲ ಮನನದ ಹಂತಕ್ಕೆ ಬನ್ನಿ. ಮನನದ ಹಂತಕ್ಕೆ ಬಂದವರು ಮಗ್ನ ಸ್ಥಿತಿಯನ್ನ ಸಹಜ ಪ್ರಾಪ್ತಿ ಮಾಡ್ಕೊಳ್ತಾರೆ. ಮನನ ಮಾಡ್ತಾ ಮಾಡ್ತಾ
ಅನುಭವ स्वतः ही बढ़ता जाएगा. बाबा ತಿಳಿಸ್ತಾರೆ, मनन करने का अभ्यास अति आवश्यक है, इसलिए मनन शक्ति को बढ़ाओ. सुनना और सुनाना तो अति सहज है. ನಾವು ಕೇಳುವುದು ಮತ್ತೆ ಹೇಳೋದು ಇದು ಬಹಳ ಸುಲಭ. ಆದರೆ मनन शक्ति वाले मगन रहने वाले सदा पूज्य वर्णन करने वाले सिर्फ गायन योग्य होते. ವರ್ಣನೆ ಮಾಡುವಂಥವರು ಕೇವಲ ಗಾಯನ ಯೋಗ್ಯರು. ಮನನ ಮಾಡುವಂಥವರು ಮಗ್ನ ಸ್ಥಿತಿಗೆ ಹೋಗಿರುವಂಥವರು ಅವರದು ಗಾಯನದ ಜೊತೆಗೆ ಪೂಜಾ ಯೋಗ್ಯರು ಅಂತ ಬಾಬಾ ತಿಳಿಸ್ತಾರೆ. ಬರೇ ವರ್ಣನೆ ಮಾಡುವರಾದರೆ ನಾವು ಗಾಯನ ಯೋಗ್ಯರಾಗ್ತೀವಿ. ಮನನ ಮಗ್ನದ ಹಂತಕ್ಕೆ ಹೋಗ್ಬಿಟ್ರೆ गायन पूजन योग्य बनाओ. समझा? सेवादारी तो तीनों है, लेकिन सेवा का प्रभाव नंबरवार है. नंबरवार में नहीं जाना, नंबर 1 में आना. समझा? ಬಾಬನಿಗೆ ಮಕ್ಕಳು ನಂಬರ್ ವಾರಲ್ಲಿ ನೋಡ್ಲಿಕ್ಕೆ ಇಷ್ಟ ಇಲ್ಲ. ಎಲ್ಲರನ್ನೂ ನಂಬರ್ 1 ನೋಡ್ತಾರೆ. ಆದ್ರಿಂದ ಸದಾ ಆಯ್ತಾ ಮಹಾವಾಕ್ಯ. ಕ್ರಿಸ್ಮಸ್ ಇದು ರಹಸ್ಯ, ಆಮೇಲೆ ವರ್ಣನೆ, ಮನನ, ಮಗ್ನ. ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಮಗ್ನವಸ್ತಿಗೆ ಬಾಬಾ ಹೆಂಗೆ ಕರ್ಕೊಂಡು ಹೋಗ್ತಾರೆ ನೋಡಿ. ಹಿಂದೆನೂ ಸಹಿತ ಸ್ಮೃತಿ, ಸ್ಮರಣೆ, ಮನನ, ಮಗ್ನ ಇದು ಯೋಗದ 4 ಸ್ಟೆಪ್. ಸ್ಮೃತಿ ಅಂದರೆ ವಿಸ್ಮೃತಿಯಾದುದನ್ನ ಸ್ಮೃತಿ ಮಾಡೋದು. ನಮ್ಗಿಷ್ಟ ತನಕ ಆತ್ಮ ಅಂತ ಗೊತ್ತಿರಲಿಲ್ಲ, ಫುಲ್ ವಿಸ್ಮೃತಿ ಆಗಿತ್ತು. ಪರಮಾತ್ಮನಂದು ಫುಲ್ ವಿಸ್ಮೃತಿ. ಈಗ ಕುಂತು ಏನು ಮಾಡ್ತೀವಿ? ಸ್ಮೃತಿ ಮಾಡ್ತೀವಿ. ಒಂದರ ಹಿಂದೆ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡ್ತಾ ಹೋದ್ರೆ ಸ್ಮೃತಿ. ಸ್ಮರಣೆ ಅನ್ನುವಾಗ ಒಂದನ್ನೇ ಬಾರಿ 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 ಸ್ಮರಿಸಿದ್ರೆ ನನ್ನ ಆತ್ಮ ಜ್ಯೋತಿ ಸ್ವರೂಪ, ನನ್ನ ಆತ್ಮ ಬಿಂದು ಸ್ವರೂಪ, ನನ್ನ ಆತ್ಮ ಜ್ಯೋತಿ ಸ್ವರೂಪ. ಸ್ಮರಣೆ. ಸ್ಮೃತಿ ಸ್ಮರಣೆಯ ಹಂತದಲ್ಲಿ ಅನ್ಯ ಆಲೋಚನೆಗಳು ಬರೋದು ಹೋಗೋದು ಎಲ್ಲ ಇರ್ತದೆ. ಇದು ಮಾಡ್ತಾ ಇರ್ತೀವಿ, ಅನ್ಯ ಆಲೋಚನೆಗಳು ಬಂದು ಹೋಗ್ತಾ ಇರ್ತವೆ. ಆದರೆ ಮನನದ ಹಂತಕ್ಕೆ ಹೋದಾಗ ನಾವು ಯಾವ ಅನುಭೂತಿ ಮಾಡ್ಬೇಕಂತ ಕುಂತಿರ್ತೀವೋ ಅದೇ ಸಂಕಲ್ಪಗಳು ಉಳಿತವೆ, ಅನ್ಯ ಸಂಕಲ್ಪಗಳೇ ಬರೋದಿಲ್ಲ. ಅದಕ್ಕೆ ಬಾಬಾ ಏನಂದ್ರು? ಸ್ವಸ್ಥಿತಿ, ಅಂತರ್ಮುಖತೆ, ಸ್ವಚಿಂತನೆ, ಜ್ಞಾನ ಧಾರಣೆ, ಜ್ಞಾನ ಸ್ವರೂಪ, ಶಕ್ತಿ ಸ್ವರೂಪ, ಗುಣಸ್ವರೂಪ, ಯಾದ ಸ್ವರೂಪ ಇವೆಲ್ಲ ಮನನದ ಹಂತ. ಇನ್ನು ಮಗ್ನಾವಸ್ಥೆಯಲ್ಲಿ ಉದಾಹರಣೆಗೆ ಬಾಬಾ ಜ್ಯೋತಿಯನ್ನೇ ನೋಡ್ತಾ ಕುಂತಿರ್ತೀವಿ. ಮೊದಲು ಸ್ಮೃತಿ ಮಾಡ್ತೀವಿ, ಓ ಇವ್ ನಮ್ಮ ತಂದೆ. ಸ್ಮರಣೆ ಮಾಡ್ತೀವಿ, ಬಾಬಾ ಮೇರಾ ಬಾಬಾ ಮೇರಾ ಬಾಬಾ, ಮೈ ಆತ್ಮ ಬಿಂದು ಬನ್ಕರ್ ಬಿಂದು ಬಾಬಾಕ್ಕೆ ಸಾಥ್. ಮತ್ತು ಸ್ಮರಣೆ ಮಾಡ್ತೀವಿ. ಮನನ ಮಾಡುವಾಗ ಶಕ್ತಿ ಸ್ವರೂಪರಾಗ್ತೀವಿ, ಗುಣ ಸ್ವರೂಪರಾಗ್ತೀವಿ, ಜ್ಞಾನ ಸ್ವರೂಪರಾಗ್ತೀವಿ, ಯಾದ ಸ್ವರೂಪರಾಗ್ತೀವಿ, ಅಂತರ್ಮುಖಿಯಾಗಿರ್ತೀವಿ, ಸ್ವಚಿಂತನೆ ಶಕ್ತಿಶಾಲಿ ಬಂಜಾತೆ ಹೋ. ಮಗ್ನಾವಸ್ಥೆಗೆ ಹೋದಾಗ ಬಾಬನ ವಿನಃ ಬೇರೆ ಯಾವ ಸಂಕಲ್ಪ ಇಲ್ಲ. ಬಾಬನ ವಿನಃ ಅನ್ಯ ಯಾವುದೇ ನೆನಪುಗಳಿಲ್ಲ. ನೋಡ್ತಾ 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 ಅನುಭೂತಿ ಮಾಡ್ತಾ ಮಗ್ನಾವಸ್ಥೆ, ಬೇಹದ್ದಿನ ವೈರಾಗ್ಯ ವೃತ್ತಿ, ಬೇಹದ್ದಿನ ಪ್ರಾಪ್ತಿ, ಕರ್ಮಾತೀತ, ಕರ್ಮ ಬಂಧನದಿಂದ ನ್ಯಾರ और बाप की प्यारी है. मग्नावस्थೆಯಲ್ಲಿ ನೋಡಿ, तृप्तात्मा, संतुष्टात्मा, जो पाना था वो पा लिया, जिसको देखने का था वो देख लिया. संपन्न आत्मा,
संपूर्णता के अतीत अति समीप आत्मा, सहज योगी, स्वतः योगी, श्रेष्ठ ಜೀವನಧಾರಿ, ನ್ಯಾರಿಯವರ ಪ್ಯಾರಿ. ಇದು ಮಗ್ನಾವಸ್ಥೆಯಲ್ಲಿ ನ್ಯಾಚುರಲ್ ಆಗಿ ಅನುಭವ ಆಗ್ತಾ ಇರ್ತದೆ. बाप की याद में समाये हुए होते. ಈ ರೀತಿ ಮಗ್ನಾವಸ್ಥೆಯಲ್ಲಿರೋರ ಸಂಖ್ಯೆ ಕಡಿಮೆ, ಮನನ ಮಾಡೋರ ಸಂಖ್ಯೆ ಅದಕ್ಕಿಂತ ಜಾಸ್ತಿ. ವರ್ಣನೆ ಮಾಡೋರಂತೂ ಮೆಜಾರಿಟಿ ವರ್ಣನೆ ಮಾಡೋರು. अच्छा समझा. ಸೇವಾದಾರಿ ತೋ ತೀನೋ ಹೇ. ಬಾಬಾ ಏನೋ ಡಿವೈಡ್ ಮಾಡಿದ್ರು 3 ಕೆಟಗರಿ, ಆದರೆ ಎಲ್ಲರೂ ಸೇವಾದಾರಿಗಳೇ. ಸೇವೆಯ ಪ್ರಭಾವ ಮಾತ್ರ ನಂಬರ್ ವಾರಲ್ಲಿ ಬರಬೇಡಿ, ನಂಬರ್ 1 ಬನ್ನಿ ಅಂತಾರೆ ಬಾಬಾ. ಒಳ್ಳೆಯದು. ಇಂದು ತಮ್ಮ ಡಬಲ್ ರಾಜ್ಯಾಧಿಕಾರಿ, ಡಬಲ್ ಕಿರೀಟಧಾರಿ, ಶ್ರೇಷ್ಠ ಆತ್ಮ ನಾನು ಅಂತ ಅನುಭವ ಮಾಡುವ, ಸದಾ ಮನನ ಶಕ್ತಿಯ ಮೂಲಕ ಮಗ್ನ ಸ್ಥಿತಿಯ ಅನುಭವ ಮಾಡುವ, ಸದಾ ತಂದೆಯ ಸಮಾನ ಅನುಭವಿ, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ಈ ಸ್ಥಿತಿಯಲ್ಲಿ ಅನುಭವಿ ಮೂರ್ತಿಯಾಗಿರುವ, ಸದಾ ತಮ್ಮ ಶಕ್ತಿಶಾಲಿ ಪೂಜ್ಯ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವ ನಂಬರ್ 1 सदा विजयी बच्चों को बाप दादा का याद, प्यार और नमस्ते. ಬಾಬಾ ವಿಶೇಷವಾಗಿ ಗ್ರೂಪ್ ವೈಸ್ ಮಕ್ಕಳನ್ನ ಮಿಲನ ಮಾಡ್ತಾರೆ. ತಾವು ವಿದೇಶದಲ್ಲಿದ್ದರು, ಸ್ವದೇಶದಲ್ಲಿದ್ದೀರಿ, ಸ್ವಸ್ವರೂಪದಲ್ಲಿದ್ದೀರಿ. ಪರನಾಮದಿಂದ ಹಳೆಯ ದೇಶದಲ್ಲಿದ್ದೀವಿ. ನಾವೀಗ ಈ ಭೂಲೋಕದಲ್ಲಿ ಪ್ರವೇಶ ಆಗಿದ್ದೀವಿ. ನಾವು ಪರನಾಮದ ನಿವಾಸಿಗಳು, ಶ್ರೇಷ್ಠ ಆತ್ಮರು, ಸಹಜ ಯೋಗಿ ಆತ್ಮಗಳು, ಪರನಾಮ ನಿವಾಸಿ ಆತ್ಮಗಳು. ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿ ವಿಶ್ವದಲ್ಲಿ ಕಾರ್ಯಾರ್ಥ ಮಾಡಲು ನಾವು ನಿಮಿತ್ತರಾಗಿದ್ದೀವಿ. ಅವತರಿತ ಆತ್ಮ ನಾನು, ಬ್ರಾಹ್ಮಣ ಆತ್ಮ ನಾನು. ನನ್ನ ಶೂದ್ರ ಜೀವನ ಸಮಾಪ್ತಿಯಾಯಿತು. ಬಾಬಾ ತಿಳಿಸ್ತಾರೆ, ಈಗ ಶುದ್ಧ ಬ್ರಾಹ್ಮಣ ಆತ್ಮ ನಾನು. ಬ್ರಾಹ್ಮಣರು ಅಂತಂದ ಮೇಲೆ ನನ್ನ ಹತ್ರ ಯಾವುದೇ ಅಪವಿತ್ರತೆ ಇಲ್ಲ. ನಾನು ಬ್ರಾಹ್ಮಣ ಆತ್ಮ. ಬ್ರಾಹ್ಮಣ ಆತ್ಮ ಯಾವಾಗಲೂ ಪವಿತ್ರ. ಆದ್ರಿಂದ ಬಾಬಾ ಕೇಳ್ತಾರೆ, ಬ್ರಾಹ್ಮಣ ಹೋ ಯಾ ಮಿಕ್ಸ್ ಹೋ ಅಂತ ಕೇಳ್ತಾರೆ ಬಾಬಾ. 2 ದೋಣಿಯಲ್ಲಿ ಕಾಲಿಟ್ಟಿದ್ದೀರಾ? ಮಿಕ್ಸ್ ಇದೆನಾ? ಬ್ರಾಹ್ಮಣ ಆತ್ಮರು, ಅವತರಿತ ಆತ್ಮರು. ಹೇಗೆ ಆತ್ಮಗಳು ಅವತರಿತ ಆಗ್ತಾರೆ, ಅವತಾರ ರೂಪದಿಂದ ಪ್ರಸಿದ್ಧ ಆಗ್ತಾರೆ. ಯಾವುದಕ್ಕೋಸ್ಕರ? ಈಗ ನಾವು ಸಹಿತ ಅವತರಿತ ಆತ್ಮರು. ಯಾತಕ್ಕೋಸ್ಕರ? ಪರನಾಮದಿಂದ ಈ ಶರೀರದಲ್ಲಿ ಅವತರಿತ ಆಗಿದ್ದೀವಿ. ಶ್ರೇಷ್ಠ ಪರಿವರ್ತನ್ ಕರ್ನೆ ಕೆ ಲಿಯೇ. ನಾವು ಅವತಾರಿಗಳ ವಿಶೇಷ ಕೆಲಸ ಯಾವುದು? ವಿಶ್ವ ಪರಿವರ್ತನೆ ಮಾಡೋದು, ರಾತ್ರಿಯನ್ನ ಹಗಲು ಮಾಡುವುದು, ನರಕವನ್ನ ಸ್ವರ್ಗ ಮಾಡುವುದು. ಇದು ಪರಿವರ್ತನೆ. ವಿಶ್ವ ಪರಿವರ್ತನೆ ಮಾಡುವಂಥದ್ದು, ರಾತ್ರಿಯನ್ನು ಹಗಲು ಮಾಡುವಂಥದ್ದು, ನರಕವನ್ನು ಸ್ವರ್ಗ ಮಾಡುವಂಥದ್ದು. ಈ ಶ್ರೇಷ್ಠ ಪರಿವರ್ತನೆಗೋಸ್ಕರನೇ, ಮಾಡಲಿಕ್ಕೋಸ್ಕರನೇ ನಾನು ಅವತರಿತಾತ್ಮ. ಅವತರಿತಾತ್ಮರು ಯಾವಾಗಲೊಂದು ವಿಶೇಷ ಕಾರ್ಯ ಮಾಡಿ ಹೋಗ್ತಾರೆ. ಈಗ ನಾನು ಆತ್ಮ, ಬ್ರಾಹ್ಮಣಾತ್ಮ, ಅವತರಿತಾತ್ಮ, ವಿಶೇಷ ಕಾರ್ಯ ಮಾಡಲಿಕ್ಕೋಸ್ಕರ ಬಂದೀನಿ. ಯಾವುದು ವಿಶೇಷ ಕಾರ್ಯ? ವಿಶ್ವ ಪರಿವರ್ತನೆ ಮಾಡೋದು, ರಾತ್ರಿಯನ್ನು ಹಗಲು ಮಾಡೋದು, ನರಕವನ್ನು ಸ್ವರ್ಗ ಮಾಡೋದು. ಇಷ್ಟು ದೊಡ್ಡ ಕೆಲಸಕ್ಕೋಸ್ಕರ ನಾನು ಅವತರಿತ ಆಗಿದ್ದೀನಿ. ನಾನು ಬ್ರಾಹ್ಮಣಾತ್ಮ ಆಗಿದ್ದೀನಿ. ಹಾಗಾದರೆ ಲೌಕಿಕ ಸರ್ವಿಸ್ ಬಿ ಕಿಸ್ಲಿಯೇ ಕರ್ತೇವು. ನೀವು ಲೌಕಿಕದಲ್ಲಿ ಯಾಕೋಸ್ಕರ ಕೆಲಸ ಮಾಡೋದು? ಇನ್ಕಮ್ ಬೇಕಾ? ಇನ್ಕಮ್ ಬೇಕಾ ಲಗಾನೆ ಕಿಲಿಯೇ? ಆಯ್ತಪ್ಪ, ಭಾಳ ಇನ್ಕಮ್ ಬೇಕು, ಉಳಿತಾಯ ಆಗ್ಬೇಕು, ಲಾಭ ಆಗ್ಬೇಕು. ಹೌದು, ಉಳಿತಾಯ ಆಯ್ತು, ಬಂತು. ಎಲ್ಲಿಗೋಸ್ಕರ? ಯಾತಕ್ಕೋಸ್ಕರ? ಬಾಬಾ ಹೇಳ್ತಾರೆ, ಸೆಂಟರ್ खोलने के लिए. ಯಾಕೆ ಹೇಳಿ ಲೌಕಿಕ ಸರ್ವಿಸ್ ಮಾಡೋದು? ಇನ್ಕಮಿಗೋಸ್ಕರ. ಇನ್ಕಮ್ ಯಾಕೆ? ಸೆಂಟರ್ खोलने के लिए. ಅಥವಾ ಲೌಕಿಕ ಪರಿವಾರ के लिए करते हो, ಅಥವಾ ಲೌಕಿಕ ಪರಿವಾರಕ್ಕೋಸ್ಕರ ಮಾಡ್ತಿದ್ದೀರಾ? ಕಮಾಯಿ ಬಿ ಈಶ್ವರ್ಯ ಕಾರ್ಯ में लगाने के लिए करते हैं ना. ಬಾಬಾ ಅಂತಾರೆ, ಸಂಪಾದನೆ ಮಾಡಿ
ಲೌಕಿಕ ಪರಿವಾರವನ್ನು ಸಂಪಾದನೆ ಮಾಡಿ, ಆದರೆ ಸಂಪಾದನೆ ಮಾಡುವಾಗ ಈಶ್ವರನ ಕಾರ್ಯಕ್ಕಾಗಿ ಮಾಡ್ತಿದ್ದೀನಿ. ಲೌಕಿಕ ಕೆಲಸ ಮಾಡುವಾಗಲೂ ಬಾಬನ್ ಸೇವೆ ಮರಿಬಾರ್ದು. ಯಾರ ಡೈರೆಕ್ಷನ್ ಪ್ರಕಾರ ನಾವು ನಡೀತಿದ್ದೀವಿ? ಬಾಬನ ಶ್ರೀಮತದ ಪ್ರಕಾರ ಮಾಡ್ತಿದ್ದೀವಿ. ಶ್ರೀಮತ ನೆನಪರ್ತದಂತಂದ ಕೂಡಲೇ ಶ್ರೀಮತ ಕೊಟ್ಟವನು ನೆನಪಾಗಂಗಿಲ್ವಾ? ಆದ್ರಿಂದ ಲೌಕಿಕ ಕಾರ್ಯ ಮಾಡ್ತಾ ಇದ್ರು ತಮ್ಮನ್ನ ಟ್ರಸ್ಟಿ ಅಂತ ತಿಳ್ಕೊಳ್ಳಿ. ನಾವು ಟ್ರಸ್ಟಿನೂ ಹೌದು, ವಾರಿಸನೂ ಹೌದು. ಹಾಗಾದ್ರೆ ವಾರಿಸ್ ಅಂದ್ರೆ ಯಾರು? ಚಾಹೆ ಕಹಾ ಭಿ ರಹತೆ ಹೋ, ಲೇಕಿನ್ ಮನ್ ಸೆ ಸಮರ್ಪಿತ ಹೋ ತೋ ವಾರಿಸ್ ಹೋ. ಎಲ್ಲಿದ್ದರೂ ಮನಸ್ಸಿನಿಂದ ಸಮರ್ಪಣೆಯಾದವರೇ ವಾರಸುದಾರರು. ಮನಸ್ಸಿನಿಂದ ಸಮರ್ಪಣೆಯಾದವರೇ ವಾರಿಸ್. ವಾರಿಸ್ का अर्थ यह नहीं ಮಧುಬನ್ में आकर रहो, ಮಧುಬನ್ದಲ್ಲಿ ಬಂದಿರಿ ಅಂದ ಕೊಳ್ಳೆ ವಾರಿಸ್ ಅಲ್ಲ. ಸೇವಾ ಕ್ಷೇತ್ರದಲ್ಲಿದ್ರೂ ಮನಸ್ಸೇ ಮೇರಾಪನ್ ನಹಿ ಅರ್ಥಾತ್ ಸಮರ್ಪಿತ ಹೈ ತೋ ವಾರಿಸ್ ಹೈ. ಹಾಗಾದ್ರೆ ವಾರಿಸಿದ್ದ ಲಕ್ಷಣವನ್ನ ಬರೀರಿ. ಮನಸ್ಸಿನಲ್ಲಿಯೂ ಮೇರಾಪನ್ ಇಲ್ಲ. ಮನಸ್ಸಿನಲ್ಲಿಯೂ ನನ್ನತನ ಇಲ್ಲದಿರುವುದು. ಎರಡನೇದು, ಸಂಪೂರ್ಣ ಸಮರ್ಪಿತರಾದವರೇ ವಾರಿಸ್. ಮನಸ್ಸಿನಿಂದ ಸಮರ್ಪಿತರಾದವರೇ ವಾರಿಸ್. ಈಗ ತಾವೆಲ್ಲರೂ ಸರೆಂಡರ್ ಆಗಿದ್ದೀರಲ್ವಾ? ಸರೆಂಡರ್ ಅಥವಾ ಕರ್ಮ ಬಂಧನಕ್ಕೆ ಅಂಡರ್. ಸುಪ್ರೀಂ ಸರ್ನ ಅಂಡರ್ ಅಲ್ಲಿದ್ದೀರೋ, ಕರ್ಮ ಬಂಧನದ ಅಂಡರ್ ಅಲ್ಲಿದ್ದೀರೋ? ಬಾಬಾ ಕೇಳ್ತಿದ್ದಾರೆ, ಯಾರ ಅಂಡರ್ ಅಲ್ಲಿದ್ದೀವಿ? ಬಾಬಾ ಸುಪ್ರೀಂ ಸರ್, ಅವನ ಅಂಡರ್ ಅಲ್ಲಿರುವವರೇ ಸರೆಂಡರ್. ಮನಸ್ಸೇ ಸಮರ್ಪಿತ ಹೋಗೇನಾ? ಮನಸ್ಸಿನಿಂದ ಸಂಪೂರ್ಣ ಸಮರ್ಪಿತರಾಗಿದ್ದೀರಲ್ವಾ? ಸಮರ್ಪಿತ ಆತ್ಮರಿಗೆ ಬಂಧನವೇ ಇಲ್ಲ. ಯಾಕೆ? ಸರೆಂಡರ್ हो गए. ಸಭಿ ಬಂಧನೋं को भी ಸರೆಂಡರ್ कर दिया. ಎಲ್ಲ ಬಂಧನವನ್ನು ನಾವು ಸಮರ್ಪಣೆ ಮಾಡಿದ್ದೀವಿ. अगर मन को कोई भी बंधन खींचता है तो समझो बंधन है. ಯಾವುದಾದರೂ ಮನಸ್ಸನ್ನ ಬಂಧನ ಎಳಿತಾ ಇದ್ರೆ ಬಂಧನ ಇದೆ ಅಂತ ಅರ್ಥ. ಬಾಕಿ ಆತಾ ಹೈ ಚಲಾ ಜಾತಾ ಹೈ ತೋ ಬಂಧನ್ ನಹಿ. ಆದ್ರೆ ಕಿಂಚತಾ ಹೈ ಅಂತಂದ್ರೆ ಬಂಧನ್. ಎಷ್ಟೋ ಬರ್ತದೆ ಹೋಗ್ತಾ ಇರ್ತದೆ. खींचता है ಅಂದ್ರೆ ಬಂಧನ್. हम अवतार है, ऊपर से आए ही. ಈ ಸ್ಮೃತಿ ಇರಬೇಕು. ನಾನು ಅವತರಿತಾತ್ಮ, ಮೇಲಿನಿಂದ ಕೆಳಗಿಳಿದು ಬಂದೀನಿ. ಯಾತಕ್ಕೋಸ್ಕರ? ಒಂದು ವಿಶೇಷ ಕಾರ್ಯಕ್ಕೋಸ್ಕರ. ಹೇಳಿ, ಯಾವ ವಿಶೇಷ ಕಾರ್ಯಕ್ಕೆ ನಾವು ಬಂದೀವಿ ಮೇಲಿಂದ ಕೆಳಗಿಳಿದು? ವಿಶ್ವ ಪರಿವರ್ತನ್ ಕರ್ನ, ರಾತ್ ಕೋ ದಿನ್ ಬನಾನ, ನರಕ ಕೋ ಸ್ವರ್ಗ ಬನಾನ. ಈ ಯೂನಿಕ್ ಸೇವೆಗೋಸ್ಕರ ನಾನು ಮೇಲಿಂದ ಕೆಳಗಿಳಿದು ಬಂದಿದ್ದೀನಿ. ನಾನು ಅವತರಿತಾತ್ಮ. ಬಾಬಾ ಅಂತಾರೆ, अवतार आत्मा ये कभी शरीर के हिसाब किताब के बंधन में नहीं आएगी. ಅವತರಿತಾತ್ಮರು ದೇಹದ ಯಾವ ಹಿಸಾಬ್ ಕಿತಾಬ್ ಈ ಬಂಧನದಲ್ಲಿ ಅವರು ಬರುವುದಿಲ್ಲ. ಅವತರಿತಾತ್ಮರು ವಿದೇಹಿ ಬನ್ಕರ್ಕೆ ಕಾರ್ಯ ಕರೆಗಿ, ವಿದೇಹಿಗಳಾಗಿ ಸೇವೆ ಮಾಡ್ತಾರೆ. ಶರೀರ का आधार लेते ही शरीर के बंधन में नहीं आते. ದೇಹದ ಆಧಾರ ತಗೊಳ್ತಾರೆ, ಆದರೆ ದೇಹದ ಬಂಧನದಲ್ಲಿ ಬರೋದಿಲ್ಲ. ಐಸೆ ಬನೆ ಹೋ, ಈ ರೀತಿಯಾಗಿದ್ದೀರಾ? ಯಾವ ರೀತಿ? ಬಾಬಾ ಸಂಪೂರ್ಣ ಸಮರ್ಪಿತರೇ. ಮನಸ್ಸಿನಿಂದ ಸಮರ್ಪಣೆಯಾದರೆ ಅವರು ವಾರಿಸುತ್ತಾರೆ. ಬಾಬಾ ಉತ್ತರಾಧಿಕಾರಿ ಅಂದ್ರೆ ಸಂಪೂರ್ಣ ಸಮರ್ಪಣೆ. ಅದಕ್ಕೇನೆ ಯಾರಿಗೂ ನಾವು ಬ್ರಹ್ಮಕುಮಾರಿ ಆಗ್ರಿ, ಸರೆಂಡರ್ ಆಗ್ರಿ, ನಾವು ಯಾರಿಗೂ ಹೇಳುವುದೇ ಇಲ್ಲ. ಅವರೇ ತಿಳಿದು ಅರಿತು ರಿಯಲೈಸ್ ಆಗಿ ಅನುಭಾವಿಯಾಗಿ ಮನಸ್ಸಿನಿಂದ ಇದೇ ಜೀವನ ಬೇಕು ಅಂತ ಒಳಗಿನ ಮನಸ್ಸಿನಿಂದ ಸಮರ್ಪಣೆಯಾದಾಗ ಅವರ ಜೀವನ ಅವಿನಾಶಿಯಾಗಿ ಉಳಿಯುತ್ತದೆ. ಯಾವ ಹಿಸಾಬ್ ಕಿತಾಬಿನ ಬಂಧನ ಇಲ್ಲ. ವಿದೇಹಿ ಬನ್ಕರ್ಕೆ ಕಾರ್ಯ ಕರೆಗಿ. ಅವತಾರಿಗಳು
ಯಾವ ಲೆಕ್ಕಾಚಾರದ ಬಂಧನದಲ್ಲಿ ಅವರು ಬರೋದಿಲ್ಲ. ಬಾಬಾ ಮೊನ್ನೆ ಅಂದ್ರಲ್ಲ, ಯೇಸು ಕ್ರಿಸ್ತ ಮೊನ್ನೆ ಮುರಳಿಯಲ್ಲಿ ಹೇಳಿದ್ರಲ್ಲ, ಯೇಸು ಕ್ರಿಸ್ತ ಶಿಲುಬೆಗೆ ಏರಿಸ್ತಾರೆ. ಧರ್ಮಸ್ಥಾಪನೆ ಆತ್ಮಕ್ಕೆ ಏನು ಬಂಧನನೇ ಇಲ್ಲ. ಅದು ಫ್ರೀ, ಅದು ಪವಿತ್ರ ಆತ್ಮ, ಅವತರಿತ ಆತ್ಮ. ಧರ್ಮಸ್ಥಾಪನೆ ಆಗ್ಲಿಕ್ಕೋಸ್ಕರ ಡೈರೆಕ್ಟ್ ಪರನಾಮದಿಂದ ಗರ್ಭ ಪ್ರವೇಶ ಮಾಡಿಲ್ಲ. ಯೇಸು ಕ್ರಿಸ್ತನ ಶರೀರದೊಳಗೆ ಪ್ರವೇಶ ಮಾಡ್ತು. ಆ ಆತ್ಮಕ್ಕೆ ನೋವಿನ ಅನುಭವ ಇಲ್ಲ, ಹಿಸಾಬ್ ಕಿತಾಬಿನ ಬಂಧನದ ಅನುಭವ ಇಲ್ಲ. ಆ ರೀತಿ ಅವತಾರ ಆತ್ಮಯೇ. ಶರೀರದ ಹಿಸಾಬ್ ಕಿತಾಬಿನ ಬಂಧನ ಇಲ್ಲ. ಅವತಾರಿ ಆತ್ಮಗಳಿಗೆ ವಿದೇಹಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. शरीर का आधार लेते, शरीर के बंधन में नहीं बंधते, तो ऐसे बने हो ना। तो सदा अपने को शरीर के बंधन से न्यारा बनाने के लिए ಅವತಾರ್ ಸಮਝೋ. ಬಾಬಾ ತಿಳಿಸ್ತಾರೆ, ಸದಾ ತಮ್ಮ ಶರೀರದ ಬಂಧನದಿಂದ ನ್ಯಾರ ಇರ್ಲಿಕ್ಕೋಸ್ಕರ ನಾನು ಅವತಾರಿ ಆತ್ಮ ಅಂತ ತಿಳ್ಕೊಳ್ಳಿ. इस विधि से चलते रहो, सदा बंधन मुक्त न्यारे और सदा बाप के प्यारे बन जाए. ಈ ರೀತಿ ಇದ್ದರೆ ಸದಾ ಬಂಧನ ಮುಕ್ತರು, ಸದಾ ನ್ಯಾರ, ಸದಾ ಬಾಬನಿಗೆ ಪ್ಯಾರ. ಯಾವ ರೀತಿ ಅನುಭವ ಮಾಡಬೇಕು? ನಾನು ಅವತರಿತ ಆತ್ಮ, ವಿಶೇಷ ಕಾರ್ಯಕ್ಕೋಸ್ಕರ ಈ ದೇಹದೊಳಗೆ ಬಂದಿದ್ದೀನಿ. ಯಾವುದು ವಿಶೇಷ ಕಾರ್ಯ? ವಿಶ್ವ ಪರಿವರ್ತನೆಯನ್ನ ಮಾಡಲು, ರಾತ್ರಿಯನ್ನ ಹಗಲು ಮಾಡಲು, ನರಕವನ್ನ ಸ್ವರ್ಗ ಮಾಡಲು. ವಿಶೇಷ ಕಾರ್ಯ ನಿಮಿತ್ತ ನಾನು ಈ ದೇಹದೊಳಗೆ ಇದ್ದೀನಿ. ಲೌಕಿಕ ಸಂಪಾದನೆ ಮಾಡಬಹುದು, ಲೌಕಿಕ ಪರಿವಾರ ಸಂಪಾದನೆ ಮಾಡಿ, ಆದರೆ ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೋಸ್ಕರ ನಾನು ದುಡಿತಿದ್ದೀನಿ ಅನ್ನುವಂಥ ಸಂಕಲ್ಪ ಇರಬೇಕು. ತಂದೆಯ ಶ್ರೀಮತದ ಪ್ರಮಾಣ ನಾನು ನಡೀತಾ ಇದ್ದೀನಿ. ಆದ್ರಿಂದ ಅಂಥವರು ಎಲ್ಲಿದ್ರೂ ಸಹ ಅವರು ಟ್ರಸ್ಟಿ ಅಂತ ತಿಳ್ಕೋಬಹುದು. ಮನಸ್ಸಿನಿಂದ ಸಮರ್ಪಣೆ ಆಗಿರೋದ್ರಿಂದ ಅವರೇ ವಾರಿಸ್. ಅವರಿಗೆ ಮೆರಾಪನ್ ಅನ್ನೋದೇ ಇಲ್ಲ. ಮೆರಾಪನ್ ಇಲ್ಲದಿರುವವರೇ ವಾರಿಸ್ ಕ್ವಾಲಿಟಿ. ಸಂಪೂರ್ಣ ಸಮರ್ಪಿತರು. ಕರ್ಮ ಬಂಧನದ ಅಂಡರಲ್ಲಿರೋರಲ್ಲ, ಸುಪ್ರೀಂ ಸರ್ನ ಅಂಡರಲ್ಲಿರುವಂಥವರು ಸರೆಂಡರ್ಸ್. ಮನಸ್ಸಿನಿಂದಲೂ ಸಮರ್ಪಿತರು. ಆತ್ಮಕ್ಕೆ ಯಾವ ಬಂಧನ ಇಲ್ಲ, ಮನಸ್ಸಿನ ಬಂಧನನೂ ಇಲ್ಲ, ಶರೀರದ ಹಿಸಾಬ್ ಕಿತಾಬಿನ ಬಂಧನನೂ ಇಲ್ಲ. ವಿದೇಹಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸದಾ ನ್ಯಾರ, ಬಾಬನ್ ಜೊತೆಗೆ ಸದಾ ಪ್ಯಾರ. ಇವರೇ ವಾರಿಸ್ ಕ್ವಾಲಿಟಿ, ಇವರೇ ಬಂಧನ ಮುಕ್ತರು, ಇವರೇ ಸದಾ ಕಾಲಕ್ಕೂ ट्रस्टी, ಇವರೇ सरेंडर्स. अच्छा, वरदान. अपनी विजय व सफलता को निश्चित समझकर सदा निश्चिंत रहने वाले निश्चय बुद्धि भव. ತಮ್ಮ ವಿಜಯ ಅಥವಾ ಸಫಲತೆಯನ್ನು ನಿಶ್ಚಿತ ಎಂದು ತಿಳಿದು, ವಿಜಯ ನಿಶ್ಚಿತ ಎಂದು ತಿಳಿದು ನಿಶ್ಚಿಂತ ಇರುವ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ. ನನಗೆ ವಿಜಯ ಅಥವಾ ಸಫಲತೆ ನಿಶ್ಚಿತ ಅಂತ ತಿಳಿದು ನಿಶ್ಚಿಂತ ಇರುವ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ. ಹೇಳಿ, ಯಾವುದರಲ್ಲಿ ನಿಶ್ಚಯ ಬುದ್ಧಿ? ನಿಶ್ಚಯ ಬುದ್ಧಿ ಇದ್ದವರೇ ವಿಜಯಿಗಳು. ನಿಶ್ಚಯ ಬುದ್ಧಿ ಇದ್ದವರೇ ಸಫಲತೆ ನಿಶ್ಚಿತ ಅವರಿಗೆ. ಯಾವುದ್ರ ಮೇಲೆ ನಿಶ್ಚಯ? बाप में, स्वयं के पार्ट में, ड्रामा के हर सेकंड के एक्ट में 100% ನಿಶ್ಚಯ ಬುದ್ಧಿ. ನಿಶ್ಚಿತ ವಿಜಯಿಯಾಗಿರುವ ಕಾರಣದಿಂದ ನಿಶ್ಚಿಂತ ಇರ್ತಾರೆ ಅವರು. ಅವರ ಮುಖದಲ್ಲಿ
ಚಿಂತೆಯ ಯಾವ ರೇಖೆನೇ ಇರುವುದಿಲ್ಲ. ಈ ಕಾರ್ಯ, ಈ ಸಂಕಲ್ಪ ಸಿದ್ಧಿಯಾಗಿಯೇ ಇದೆ ಅನ್ನೋದೇ ನಿಶ್ಚಯ. उन्हें कभी किसी बात में क्वेश्चन नहीं उठ सकता. ಆದ್ದರಿಂದ ತಮ್ಮ ವಿಜಯ ಅಥವಾ ಸಫಲತೆಯ ನಿಶ್ಚಿತ ಎಂದು ತಿಳಿದು ನಿಶ್ಚಿಂತ ಇರುವ ನಿಶ್ಚಯ ಬುದ್ಧಿ ಆಗಿರಿ, ನಿಶ್ಚಯ ಬುದ್ಧಿ उಳ್ಳವರಾಗಿರಿ. स्लोगन: सुनने सुनाने में भावना और भाव को बदल देना ही वायुमंडल खराब करना. ಕೇಳುವಾಗ, ಹೇಳುವಾಗ ಭಾವನೆ ಮತ್ತು ಭಾವವನ್ನು ಬದಲು ಮಾಡುವುದೇ ವಾಯುಮಂಡಲವನ್ನು ಕೆಡಿಸಿದಂತೆ. ಕೇಳುವಾಗ, ಹೇಳುವಾಗ ಭಾವನೆ ಮತ್ತು ಭಾವವನ್ನು ಬದಲು ಮಾಡುವುದೇ ವಾಯುಮಂಡಲವನ್ನು ಕೆಡಿಸಿದಂತೆ. ಇವತ್ತು 2ನೇ ತಾರೀಕು. ಇವತ್ತಿನ ಸ್ವಮಾನ: ನಾನು ಪರಮಾತ್ಮನ ಪ್ರೀತಿಯಲ್ಲಿ ಲೀನನಾಗಿರುವ ಲವ್ಲೀನ್ ಆತ್ಮ ಆಗಿದ್ದೇನೆ. ಯಾರು ನೀವು? ನಾನು ಪರಮಾತ್ಮನ ಪ್ರೀತಿಯಲ್ಲಿ ಲೀನನಾಗಿರುವ ಲವ್ಲೀನ್ ಆತ್ಮ ಆಗಿದ್ದೇನೆ. ನಾನು ಲವ್ಲೀನ್ ಆತ್ಮ ಆಗಿದ್ದೇನೆ. ಈ ಮುರಳಿಯ ಬಗ್ಗೆ ತಮಗೆ ಮತ್ತೆ ಕ್ವಶನ್ ಕೊಡ್ತೀವಿ. ಕಳೆದ ಬಾರಿ ಕರ್ಮಾತೀತದ ಬಗ್ಗೆ, ಮುರಳಿಯ ಬಗ್ಗೆ 15 ಪ್ರಶ್ನೆಗಳನ್ನು ಕೊಡಲಾಗಿತ್ತು. 15ಕ್ಕೆ 15 ಮಾರ್ಕ್ ತಗೊಂಡವ್ರ ಕೈ ಎತ್ತಿ. ಎಲ್ಲ ನೋಡಿದ್ದೀರಾ? ಕ್ವಶನ್ಗೆಲ್ಲ ಆನ್ಸರ್ ಬರ್ದಿರಾ? ಏನು ಬರೆಯೋದು ಬೇಡ, ಏನು ಬೇಡ. ಅಲ್ಲಿ ಒಂದು ಗುಂಡಿ ಒತ್ತಿದ್ರೆ ಮುಗೀತು. ರೈಟ್ ಆನ್ಸರ್ 3ಕ್ಕೆ 1ಕ್ಕೆ ಒತ್ತಿದ್ರೆ ನಿಮಗೆ ಮಾರ್ಕ್ಸ್ ಸಿಕ್ಬಿಡ್ತದೆ. 15ಕ್ಕೆ 15 ಮಾರ್ಕ್ಸ್ ತಗೊಂಡ್ರ ಕೈ ಎತ್ತಿ ನೋಡೋಣ. ಬಾಬಾ ನೋಡ್ತಿದ್ದಾರೆ? ಸರಿ. ಈ ಮುರಳಿ ಇವತ್ತಿದ್ದು ಮನನ ಶಕ್ತಿ ಮತ್ತು ಮಗ್ನ ಸ್ಥಿತಿ, ಇದರ ಬಗ್ಗೆನೂ ಮುಂದಕ್ಕೆ ಕ್ವಶನ್ ಕೊಡ್ತೀವಿ. ತಾವೆಲ್ಲರೂ ರೈಟ್ ಆನ್ಸರ್ ಪಡಿಬೇಕು. ಆಮೇಲೆ 100ಕ್ಕೆ 100 ಮಾರ್ಕ್ ಪಡ್ಕೋಬೇಕು. ಸದಾಕಾಲಕ್ಕೂ ಮಗ್ನ ಸ್ಥಿತಿಯಲ್ಲಿರುವ ಅನುಭೂತಿಯಲ್ಲಿ ನಾವಿರೋಣ. ನಾನು ಲವ್ಲೀನ್ ಆತ್ಮ ಅಂತ ಅನುಭವ ಮಾಡೋಣ. ಈಗ ನಮ್ಮನ್ನ ಅವತರಿತಾತ್ಮ ಅಂತ ಅನುಭವ ಮಾಡಿ. ಈ ಶರೀರದಲ್ಲಿ ಆತ್ಮಜ್ಯೋತಿ ಶ್ರೇಷ್ಠ ಕಾರ್ಯವನ್ನ ಮಾಡಲು ಅವತರಿತನಾಗಿದ್ದೇನೆ. ನನ್ನ ಶೂದ್ರ ಜೀವನ ಸಮಾಪ್ತಿಯಾಯಿತು. ಈಗ ಶುದ್ಧ ಬ್ರಾಹ್ಮಣ ಆತ್ಮ ನಾನು. ಪವಿತ್ರ ಜ್ಯೋತಿ ನಾನು. ಶ್ರೇಷ್ಠ ಕಾರ್ಯವನ್ನ ಮಾಡಲು ಈ ಶರೀರದ ಒಳಗಡೆ ಅವತಾರಿ ಆತ್ಮ. ವಿಶ್ವೇಶ್ವರನ ಜೊತೆ ಜೊತೆಗೆ ವಿಶ್ವ ಪರಿವರ್ತನೆ ಮಾಡುವುದು, ರಾತ್ರಿಯನ್ನ ಹಗಲು ಮಾಡುವುದು, ನರಕವನ್ನ ಸ್ವರ್ಗ ಮಾಡುವ ಶ್ರೇಷ್ಠ ಕಾರ್ಯ ನಿಮಿತ್ತ ಆತ್ಮಜ್ಯೋತಿ ಅವತರಿತನಾಗಿದ್ದೇನೆ.
ಭ್ರುಕುಟಿ ಸಿಂಹಾಸನದಲ್ಲಿ ಆತ್ಮಜ್ಯೋತಿ, ಪವಿತ್ರ ಆತ್ಮ. ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ಸಂಪೂರ್ಣ ಅರ್ಪಣೆಯಾಗಿರುವ ವಾರಿಸಾತ್ಮ, ಆತ್ಮಜ್ಯೋತಿ ಶಿವತಂದೆಯ ಕಾರ್ಯಕ್ಕೋಸ್ಕರ ನಿಮಿತ್ತಾಗಿರುವ ನಾನು ಟ್ರಸ್ಟಿ. ನನ್ನ ಆತ್ಮ ಸಮರ್ಪಿತ. ಬಾಬಾ, ಶ್ರೇಷ್ಠ ಕಾರ್ಯಕ್ಕಾಗಿ ಆತ್ಮಜ್ಯೋತಿ ನಿನಗೆ ಸರೆಂಡರ್. ಆತ್ಮಜ್ಯೋತಿಗೆ ಈಗ ಯಾವುದೇ ಬಂಧನವಿಲ್ಲ. ಶರೀರದ ಬಂಧನವೂ ಇಲ್ಲ. ಈ ದೇಹದಿಂದಲೂ ನ್ಯಾರ. ಬಂಧನ ಮುಕ್ತ ಆತ್ಮ. ಸದಾ ನ್ಯಾರ ಮತ್ತು ಬಾಬನಿಗೆ ಪ್ರಿಯವಾದ ಆತ್ಮ. ಆತ್ಮಜ್ಯೋತಿ ಪರಮಧಾಮದಲ್ಲಿ ನನ್ನ ಪ್ರಿಯ ತಂದೆಯ ಬಳಿಯಲ್ಲಿ ಬಾಬಾ ನನಗೆ ತಾವೊಬ್ಬರೇ आपके बिना मुझे कोई नहीं है बाबा. ಸಂಗಮಯುಗ ಪರ್ಯಂತ ಜ್ಯೋತಿ ಆತ್ಮ ಪರಂಜ್ಯೋತಿಯಾದ ಬಾಬಾ ತಮ್ಮ ಸಂಘದಲ್ಲೇ ತಮ್ಮ ಜೊತೆಯಲ್ಲೇ ಇರುವವನು. ತಮ್ಮ ಕಾರ್ಯದಲ್ಲೇ ಮುಳುಗಿರುವವನು. ಬಾಬಾ ತಮ್ಮ ನೆನಪು ಮತ್ತು ತಮ್ಮ ಸೇವೆ, ಇದೇ ನನ್ನ ಉಸಿರು ತಂದೆ. ತಮ್ಮ ನೆನಪಿಗಾಗಿ, ತಮ್ಮ ಸೇವೆಗಾಗಿ ಆತ್ಮಜ್ಯೋತಿ ಸಂಪೂರ್ಣ ತಮಗೆ ಸರೆಂಡರ್. एक बाप को देखते देखते मगन हो जाओ.
लगन लगी एक बाप के साथ। बाबा से लगन लगी है, बाबा से लगन लगी है, बाबा से लगन लगी है। ओम शांति, ओम शांति।